3 ದಶಕಗಳ ಹೋರಾಟ, ನಿರಂತರವಾದಂಥ ಹೋರಾಟ. ಒಳ ಮೀಸಲಾತಿ ಕುರಿತಂತೆ ಸಂಘಟನೆಗಳು, ಸಮುದಾಯದವರು, ಜೊತೆಗೆ ಸಂಬಂಧಪಟ್ಟಂತಹ ಸಚಿವರು, ಶಾಸಕರು, MLCಗಳು ನಿರಂತರವಾದಂಥ ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. ಆದರೆ ಅದ್ಯಾಕೋ ಕರ್ನಾಟಕ ಕಾಂಗ್ರೆಸ್ ಅದನ್ನು ಜಾರಿಗೆ ತರುವಲ್ಲಿ ವಿಳಂಬವನ್ನು ಮಾಡ್ತಾ ಇದೆ. ಹಾಗಾಗಿ ಪ್ರತ್ಯೇಕವಾಗಿ ಆಗಾಗ ಸಭೆಯನ್ನು ಮಾಡುವಂತಹ ಅನಿವಾರ್ಯತೆಯನ್ನು ಸರ್ಕಾರವೇ ಸೃಷ್ಟಿಸಿಕೊಂಡಿದೆ. ಈ ಹಿಂದೆ HC ಮಹದೇವಪ್ಪ ಇವರ ನಿವಾಸದಲ್ಲೂ ಸಭೆಯಾಯಿತು. ಮಗದೊಂದು ಕಡೆ KH ಮುನಿಯಪ್ಪ ಇವರ ನೇತೃತ್ವದಲ್ಲೂ ಆಗಾಗ ಸಭೆ. ಯಾಕಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇರುವ ಸಂದರ್ಭದಲ್ಲಿ ಇದು ಜನಪರ ಸರ್ಕಾರ, ದಲಿತರ ಸರ್ಕಾರ, ಜನಪರ ಕಾಳಜಿಯನ್ನು ಹೊಂದಿರುವಂತಹ ಈ ಸಿದ್ದರಾಮಯ್ಯನವರು ಆ ಒಳ ಮೀಸಲಾತಿಯನ್ನು ಆದಷ್ಟು ಬೇಗ ಜಾರಿಗೆ ತರ್ತಾರೆ ಅನ್ನುವಂಥ ವಿಶ್ವಾಸಕ್ಕೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂದರೂ ಕೂಡ ಒಂದು 3-4 ತಿಂಗಳೊಳಗೆ ಒಳ ಮೀಸಲಾತಿ ಜಾರಿಗೆ ಬರಬಹುದಾ ಅನ್ನುವಂಥ ನಿರೀಕ್ಷೆ ಇದೆ. ಹಾಗಾಗಿ ಒಳಗೊಳಗೆ ಸಭೆಯೂ ಆಗ್ತಾ ಇದೆ. ಸರ್ಕಾರದವರೇ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಒಳ ಮೀಸಲಾತಿ ಜಾರಿಗೆ ಸಚಿವರು, ಶಾಸಕರು, MLCಗಳು ಆಗಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಳ ಮೀಸಲಾತಿ ವಿಚಾರವನ್ನು ನೆನಪು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೌದು, ಒಳ ಮೀಸಲಾತಿ ಜಾರಿಗೆ ಹಿರಿಯ ಸಚಿವರ ನೇತೃತ್ವದಲ್ಲೇ ಸಭೆ. ಆಹಾರ ಪೂರೈಕೆ ಸಚಿವ KH ಮುನಿಯಪ್ಪ ನೇತೃತ್ವವನ್ನು ವಹಿಸಿದ್ದಾರೆ. ಮುನಿಯಪ್ಪ ನಿವಾಸದಲ್ಲಿ ಒಳ ಮೀಸಲಾತಿ ಜಾರಿ ಕುರಿತಂತೆ ಚರ್ಚೆ ನಡೆದಿದೆ. ಈಗ ಹೋದ ಗುರುವಾರದ ವಿಚಾರಕ್ಕೆ ಬರೋದಾದರೆ HC ಮಹದೇವಪ್ಪ ನಿವಾಸದಲ್ಲೂ ಕೂಡ ಈ ಸಭೆ ನಡೆದಿದೆ. ಒಳ ಮೀಸಲಾತಿ ವಿಚಾರದಲ್ಲಿ ಸದ್ಯ ಮುನಿಯಪ್ಪನವರು ನಾಯಕತ್ವವನ್ನು ವಹಿಸಿಕೊಂಡು ಕಳೆದ 30 ವರ್ಷಗಳ ಈ ಹೋರಾಟಕ್ಕೆ, ಈ ಬೇಡಿಕೆಗೆ ಒಂದು ತಾರ್ಕಿಕ ಅಂತ್ಯವನ್ನು ತಗೊಂಡು ಬರಬೇಕು. ಆ ಸಮುದಾಯದವರು ಕೂಡ ಮುಖ್ಯವಾಹಿನಿಗೆ ಬರಬೇಕು ಅನ್ನೋದಾದರೆ ಈ ಒಳ ಮೀಸಲಾತಿ ಅನ್ನೋದೇನಿದೆ ಅದು ಜಾರಿಗೆ ಬರಲೇಬೇಕು ಅನ್ನುವಂತಹ ಪಟ್ಟು ಹಿಡ್ಕೊಂಡಿದ್ದಾರೆ. ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ, ಆಗ್ರಹ ಕೂಡ ಮಾಡ್ತಿದ್ದಾರೆ. ಇದು ಹೇಗಾಗ್ಬಿಟ್ಟಿದೆ ಅಂದರೆ ಸರ್ಕಾರಕ್ಕೆ ಆಗ್ರಹ ಮಾಡಿದ ಹಾಗೆ. ಯಾಕಂದರೆ ಬಹುತೇಕ ಕರ್ನಾಟಕ ಕಾಂಗ್ರೆಸ್ನ ಹಿರಿಯ ಸಚಿವರೆಲ್ಲರೂ ಕೂಡ ಒಟ್ಟುಗೂಡಿ ಸಿದ್ದರಾಮಯ್ಯನವರಿಗೆ ಅಹಿಂದ ನಾಯಕರಲ್ವೇ, ಹಾಗಾಗಿ ಒಳ ಮೀಸಲಾತಿಯನ್ನು ನೆನಪು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. 30 ವರ್ಷದ ಹೋರಾಟ ಅರ್ಥವಾಗುತ್ತೆ. ಇನ್ನು 4 ತಿಂಗಳ ಕಾಯಿರಿ ಅನ್ನುವಂತಹ ಭರವಸೆ ಕೂಡ ಸಿಕ್ಕಿದೆ. ಹಾಗಾಗಿ ನೋಡಬೇಕು ಇನ್ನೊಂದು 4 ತಿಂಗಳಲ್ಲಿ ಒಳ ಮೀಸಲಾತಿ ಅನ್ನೋದು ಜಾರಿಗೆ ಬರುತ್ತಾ, ಸರ್ಕಾರ ಯಾವ ನಿಲುವಿಗೆ ಬರುತ್ತೆ. ಯಾಕಂದರೆ ದತ್ತಾಂಶದ ಕಲೆಕ್ಷನ್ ಅಂತ ಏನಾಗುತ್ತೆ ಅದು ಸ್ವಲ್ಪ ವಿಳಂಬ ಆಗಿದ್ದರಿಂದಾಗಿ. ಯಾಕಂದರೆ ಈ ಒಳ ಮೀಸಲಾತಿ ವಿಚಾರಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರನ್ನು ನೇಮಿಸುವ ಸಂದರ್ಭದಲ್ಲಿ 1-1.5 ತಿಂಗಳು ಡಿಲೇ ಬೇರೆ ಆಯಿತು. ಸೊ ದತ್ತಾಂಶದ ಕಲೆಕ್ಷನ್ ಅಂದಾಗ ಅಲ್ಲೂ ಕೂಡ ಡಿಲೇ ಆಯಿತು. ಸೊ ಎಲ್ಲ ಕಾರಣಗಳಿಂದಾಗಿ ಜಾರಿಗೆ ವಿಳಂಬ ಆಗ್ತಿರೋದ್ರಿಂದಾಗಿ ಅದು ಮೇಲ್ನೋಟಕ್ಕೆ ಸಹಜ ಪ್ರಕ್ರಿಯೆ ಅಂತ ಅನಿಸೋದಿಲ್ಲ. ಏನಿದು ಇಷ್ಟೊಂದು ಡಿಲೇ ಅಥವಾ ವಿಳಂಬ ಅನ್ನುವಂತಹ ಧೋರಣೆ ಕೂಡ ಒಳಗಾಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಏನೋ ಭರವಸೆ ಸಿಕ್ಕಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡೋಣ ಹಾಗಾದರೆ ಸರ್ಕಾರ ಯಾವ ನಿಲುವಿಗೆ ಬರುತ್ತೆ ಅಂತ. ರೈಟ್, KH ಮುನಿಯಪ್ಪನವರು ಈ ಸಂಬಂಧ ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಬಗ್ಗೆ ನಿರಂತರವಾಗಿ 30 ವರ್ಷ ಹೋರಾಟ ನಡೆದಿದೆ. ಸ್ವತಂತ್ರ ಭಾರತದಲ್ಲಿ ಈ ಸಮಾಜ ಆರ್ಥಿಕ, ಶೈಕ್ಷಣಿಕ ಮತ್ತು ಸರ್ಕಾರಿ ಕೆಲಸದಲ್ಲಿ ಎಲ್ಲದರಲ್ಲಿ ಕೂಡ ಬಹಳಷ್ಟು ಮೋಸ್ಟ್ ಬ್ಯಾಕ್ವರ್ಡ್ ಇದ್ದೀವಿ. ಅಂಕಿಅಂಶಗಳು ಹೇಳಕ್ಕೆ ಹೋದರೆ ಬಹಳ ಕಡಿಮೆ ಇದ್ದೀವಿ. ಅದನ್ನು ನಿಖರವಾಗಿ ಹೇಳೋದು ಬೇಡ, ಬಹಳ ಕಡಿಮೆ ಇದ್ದೀವಿ. ಇರುವಂಥ SC ಅಥವಾ STನಲ್ಲಿ ನೋಡಿದಾಗ ನಾವು ಬಹಳ ಕಡಿಮೆ ಇದ್ದೀವಿ. ಇವತ್ತು ಸುಪ್ರೀಂ ಕೋರ್ಟ್ನವರು ಒಂದು ತೀರ್ಮಾನವನ್ನು ಕೊಟ್ಟ ಮೇಲೆ ಪಾರ್ಲಿಮೆಂಟ್ ಮಾಡಬೇಕಾಯ್ತು ಕೆಲಸ. ನಮ್ಮ ಹೋರಾಟ 30 ವರ್ಷದಿಂದ ಆಯಿತು. ಸಂಘ ಸಂಸ್ಥೆಗಳು ನಾವೆಲ್ಲ ಒಟ್ಟಿಗೆ ಹೋರಾಟ ಮಾಡಿದ್ವಿ. ಆದರೆ ಸರ್ವೋಚ್ಚ ನ್ಯಾಯಾಲಯ ಇಂಥ ಮಹತ್ತರವಾದಂಥ ತೀರ್ಮಾನವನ್ನು ಮಾಡಿ ರಾಜ್ಯಗಳಿಗೆ ಅವಕಾಶವನ್ನು ಮಾಡಿಕೊಡುವಂಥದ್ದನ್ನು ನಿಮಗೆ ಅಧಿಕಾರ ಇದೆ, ನೀವು ಮಾಡಬೇಕಂತ ಒಂದು ಚರಿತ್ರಾರ್ಹವಾದಂಥ ತೀರ್ಮಾನವನ್ನು ಕೊಟ್ಟರು. ಅದು ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಬಗ್ಗೆ ನಿರಂತರವಾಗಿ 30 ವರ್ಷ ಹೋರಾಟ ನಡೆದಿದೆ. ಸ್ವತಂತ್ರ ಭಾರತದಲ್ಲಿ ಈ ಸಮಾಜ ಆರ್ಥಿಕ, ಶೈಕ್ಷಣಿಕ ಮತ್ತು ಸರ್ಕಾರಿ ಕೆಲಸದಲ್ಲಿ ಎಲ್ಲದರಲ್ಲಿ ಕೂಡ ಬಹಳಷ್ಟು ಮೋಸ್ಟ್ ಬ್ಯಾಕ್ವರ್ಡ್ ಇದ್ದೀವಿ. ಅಂಕಿಅಂಶಗಳು ಹೇಳಕ್ಕೆ ಹೋದರೆ ಬಹಳ ಕಡಿಮೆ ಇದ್ದೀವಿ. ಅದನ್ನು ನಿಖರವಾಗಿ ಹೇಳೋದು ಬೇಡ, ಬಹಳ ಕಡಿಮೆ ಇದ್ದೀವಿ. ಇರುವಂಥ SC
ಅಥವಾ ಎಸ್ ಟಿನಲ್ಲಿ ನೋಡಿದಾಗ ನಾವು ಬಹಳ ಕಡಿಮೆ ಇದ್ದೀವಿ. ಇವತ್ತು ಸುಪ್ರೀಂ ಕೋರ್ಟ್ನವರು ಒಂದು ತೀರ್ಮಾನವನ್ನು ಕೊಟ್ಟ ಮೇಲೆ ಪಾರ್ಲಿಮೆಂಟ್ ಮಾಡಬೇಕಾಯ್ತು ಕೆಲಸ. ಸ್ವತಃ ಕೆ ಎಚ್ ಮುನಿಯಪ್ಪನವರು ಸಚಿವರು ಮಾತಾಡೋ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ಒಳ ಮೀಸಲಾತಿ ಜಾರಿಗೆ ತರುವಂಥ ನಿಟ್ಟಿನಲ್ಲಿ ಇನ್ನು 4 ತಿಂಗಳ ಒಳಗೆ ಖಂಡಿತವಾಗ್ಲೂ ಜಾರಿಗೆ ತರ್ತಾರೆ ಎನ್ನುವಂಥ ಭರವಸೆಯ ಮಾತುಗಳನ್ನು ಹೇಳಿದ್ದಾರೆ. ಸಹಜವಾಗಿ ದೊಡ್ಡ ದೊಡ್ಡ ನಾಯಕರ ಈ ಮಾತುಗಳು ಆ ಸಮುದಾಯದವರಲ್ಲಿ ಒಂದು ರೀತಿ ಆಶಾಭಾವನೆಯನ್ನು ಉಂಟು ಮಾಡುತ್ತೆ. ನನಗಿಲ್ಲಿ ಹಲವಾರು ಪ್ರಶ್ನೆಗಳಿದ್ದಾವೆ, ಅದನ್ನು ಕೇಳ್ತಾ ಹೋಗೋಣ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಎಪಿ ವಕ್ತಾರರಾಗಿರುವಂಥ ಡಾಕ್ಟರ್ ದಿನೇಶ್ ಹೇರೋಹಳ್ಳಿ ಅವರಿದ್ದಾರೆ, ನಮಸ್ಕಾರ. ನಮಸ್ಕಾರ. ಬಿಜೆಪಿ ವಕ್ತಾರರಾಗಿರುವಂತಹ ಗೋವಿಂದರಾಜು ಅವರಿದ್ದಾರೆ, ನಮಸ್ಕಾರ. ಇನ್ನು ವಕೀಲರಾಗಿರುವಂತಹ ಕಾಳಯ್ಯನವರಿದ್ದಾರೆ, ನಮಸ್ಕಾರ. ರೈಟ್. ದಿನೇಶ್ ಸರ್, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತಾರಲ್ಲ, ಹಾಗೆ ಈಗ 4 ತಿಂಗಳು ಸಮಸ್ಯೆನ ಪೋಸ್ಟ್ಪೋನ್ ಮಾಡಿದ್ರೆ ಕಾಂಗ್ರೆಸ್ನವರು ಅಂತ. 100%. ಯಾಕಂದರೆ ಇದು ಆಯೋಗ ರಚಿಸಿದ್ದು 2005ರಲ್ಲಿ. ಅದಾದಮೇಲೆ 7 ವರ್ಷ ಸತತ ಸ್ಟಡಿ ಮಾಡಿ ಅದನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿ ಸುಪ್ರೀಂ ಕೋರ್ಟಲ್ಲಿ ಹೋರಾಟ ಮಾಡಿ ಕೊನೆಗೆ ಸುಪ್ರೀಂ ಕೋರ್ಟಲ್ಲಿ ಅಸ್ತು ಆಯಿತು ಈಗ 2024ರಲ್ಲಿ. ಅದಾದ ನಂತರ ಹೇಳಿದ್ರು ನಾವು ಕೇವಲ 3 ತಿಂಗಳಲ್ಲಿ, ಅಕ್ಟೋಬರಲ್ಲೇ ಹೇಳಿದ್ರು 2024ರಲ್ಲಿ ನಮ್ಮ ಸಿದ್ದರಾಮಯ್ಯನವರು ಇನ್ನು 3 ತಿಂಗಳಲ್ಲೇ ನಿಮಗೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ. ಅದಾದ ನಂತರ 3 ತಿಂಗಳು ಅಂದರೆ ಎಷ್ಟು ತಿಂಗಳು, ಅದಕ್ಕೆ ಅರ್ಥ ನಾವೇ ಹುಡುಕ್ಬೇಕಾಗಿದೆ. 3 ತಿಂಗಳು ಅಂದರೆ ಏನು ಅಂತ. ಅಕ್ಟೋಬರ್, ನವಂಬರ್, ಡಿಸೆಂಬರು, ಜನವರಿ, ಫೆಬ್ರವರಿ, ಮಾರ್ಚ್ 6 ತಿಂಗಳೇ ಆಗೋಯ್ತಪ್ಪ. 6 ತಿಂಗಳಾದರೂ ಕೂಡ ಇನ್ನೂ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಮೀನಾಮೇಷ ಇಡಿಸ್ತಾ ಇದೆ. ಇನ್ನೊಂದು 3 ತಿಂಗಳಾದ್ಮೇಲೆ ಡೆಲಿವರ್ ಆಗ್ಬೋದೇನೋ, ಅದಕ್ಕೆ 9 ತಿಂಗಳಿಗೆ ಏನಾದ್ರು ಮಾಡ್ತಾರ ಅಂತ. ಅದ್ರ ಜೊತೆಗೆ ಈಗ ಏನು ಸದಾಶಿವ ಆಯೋಗ ವರದಿ ಏನು ಹಿಟ್ಟಿತ್ತು, ಏನು ಎಡಗೈಗೆ 6%, ಬಲಗೈ ಅವ್ರಿಗೆ 5.5%, ಮತ್ತು ಈ ಥರ ಲಂಬಾಣಿ, ಬೋವಿ, ಕೊರಮ, ಕೊರಚೆ ಇವ್ರಿಗೊಂದು 4.25%, ಯಾವುದಕ್ಕೂ ಸೇರದೇ ಇರೋರ್ಗೆ 1% ಅಂತ 17% ರಿಸರ್ವೇಷನ್ ಅವರು ಡಿವೈಡ್ ಮಾಡಿದ್ದಾರೆ. ಆ ಡಿವೈಡ್ ಮಾಡಿರೋದನ್ನ ಅಸೆಸ್ಮೆಂಟು ಎಲ್ಲ ಆಗಿದೆ, ಅದನ್ನ ಪ್ರಕಟಣೆ ಮಾಡಬೇಕಿದೆ. ಅದು ಮಾಡೋದಕ್ಕೆ ಇವರು ಯಾಕೆ ಇಷ್ಟು ಟೈಮ್ ತಗೋತಾ ಇದ್ದಾರೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಇದ್ರ ಹಿಂದಿರೋ ರಾಜಕೀಯ ಏನಂಗಾರೆ ಅಲ್ಲ, ಈಗ ಒಳಗಡೆನೆ ಇಲ್ಲೇ ಕಾಂಗ್ರೆಸ್ಸಲ್ಲೇ ಏನಾದ್ರು ಬಣ ಬಡಿದಾಟ ನಡೀತಾ ಇದೆಯಾ ಅನ್ನೋದು ನಮಗೆ ಒಂದು ಅನುಮಾನ ವ್ಯಕ್ತಪಡಿಸ್ತಾ ಇದೆ. ಯಾಕಂದ್ರೆ ಇದರಲ್ಲಿ ಈಗ ಎಡ ಮತ್ತೆ ಬಲ ಅನ್ನೋ ಒಂದು ವ್ಯತ್ಯಾಸ ಇರೋದ್ರಿಂದ ಯಾರ ಮೇಲೆ ಯಾರ ಕೆಳಗೆ ಅನ್ನೋದು ಅವರಲ್ಲೇ ಈಗ ರಿಸರ್ವೇಷನ್. ಯಾಕಂದ್ರೆ ನಾವು ರಿಸರ್ವೇಷನ್ ಯಾತಕ್ಕೆ ಬೇಕು ಅನ್ನೋದು ಇಲ್ಲಿ ಚರ್ಚೆ ಆಗುತ್ತೆ. ಯಾಕಂದ್ರೆ ಇದುವರೆಗೂ ರಿಸರ್ವೇಷನ್ ಉಂಡವರೇ ಉಣ್ಕೊಂಡೇ ಬರ್ತಾ ಇದ್ದಾರೆ. ಹೌದು ಪಾಪ ಇನ್ನೂ ರೀಚ್ ಆಗದೆ ಇರೋಂಥ ಲಕ್ಷಾಂತರ ಮಂದಿ ಇವತ್ತು ಕೂಡ ಹಳ್ಳಿಗಳಲ್ಲಿ ಇನ್ನೂ ಅವರ ಸ್ಥಿತಿಗತಿಗಳು ಇಂಪ್ರೂವ್ ಆಗದೆ ಇನ್ನು ಕೆಳಮಟ್ಟದಲ್ಲೇ ಜೀವನ ಮಾಡೋ ಪರಿಸ್ಥಿತಿಗಳು ನಡೀತಾ ಇದೆ. ಇದು ರಾಜ್ಯದಲ್ಲೇ ದೇಶದಲ್ಲೇ ನಡೀತಾ ಇದೆ. ಇದನ್ನ ಏನು ಕ್ರೀಮಿ ಲೇಯರ್ ಮಾಡೋದು ಅಥವಾ ಒಳ ಮೀಸಲಾತಿ ಜಾರಿ ಮಾಡೋದು ಇವೆಲ್ಲ ಮಾಡೋದ್ರಿಂದ ನಾವು ನ್ಯಾಯ ಒದಗಿಸೋದಕ್ಕೆ ಸಾಧ್ಯ ಆಗುತ್ತೆ ಎಲ್ಲರಿಗೂ. ಅದನ್ನ ಮಾಡೋದಕ್ಕೆ ಯಾರು ರೆಡಿ ಆಗ್ತಾ ಇಲ್ಲ. ಯಾಕಂದ್ರೆ ಬೆಕ್ಕಿನ ಕತ್ತಿಗೆ ಗಂಟೆ ಕಟ್ಟವ್ರು ಯಾರು ಅನ್ನೋ ಒಂದು ಪರಿಸ್ಥಿತಿ ಇವತ್ತು ರಾಜಕೀಯದಲ್ಲಿ ನಡೀತಾ ಇದೆ. ಯಾಕಂದ್ರೆ ಇದನ್ನ ಕೊಡೋದ್ರಿಂದ ಇವ್ರೇನೋ ಕಳ್ಕೊತೀವಿ, ಬೇರೆಯವ್ರಿಗೇನೋ ಸಿಕ್ಬಿಡುತ್ತೆ ಅನ್ನೋದು ಇವ್ರಿಗೆ ಬರ್ತಾ ಇದೆ ಈಗ. ಯಾಕಂದ್ರೆ ಈಗ ಇಷ್ಟು ದಿವಸ ಇವತ್ತಿನ ಮಾಹಿತಿಗಳ ಪ್ರಕಾರ ಸ್ವಲ್ಪ ಕಡೆ ಹೇಳೋದಾದ್ರೆ ಬಲಗೈಯವರೇ ಜಾಸ್ತಿ ಅಧಿಕಾರ ಮತ್ತೆ ಅವರು ಸರ್ಕಾರಿ ನೌಕರಿಗಳಾಗ್ಬೋದು ರಿಸರ್ವೇಷನ್ಗಳನ್ನ ಜಾಸ್ತಿ ತಗೊಂಡಿದ್ದಾರೆ. ಎಡಗೈ ಸಮಾಜಕ್ಕೆ ಇನ್ನೂ ರೀಚ್ ಆಗಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಒಳ ಮೀಸಲಾತಿ ತಂದಿರೋದ್ರಿಂದ ಎಲ್ಲರಿಗೂ ಸಿಗ್ಲಿ, ಎಲ್ಲರಿಗೂ ಸಿಕ್ಕಿದಾಗ ಅಷ್ಟೇ ಇದು ನಿಜವಾಗಿ ಏನು ರಿಸರ್ವೇಷನ್ ಅಂತ ಇದೆ ಅದು ಎಲ್ರಿಗೂ ರೀಚ್ ಆಗೋದು. ಇವತ್ತು ರಿಸರ್ವೇಷನ್ ಏನಾಗದೆ ಇವನ್ನು ಕೂಡ ಇವತ್ತು ದೊಡ್ಡ ದೊಡ್ಡ ಶ್ರೀಮಂತರು ಕೂಡ BPL ಕಾರ್ಡ್ ಇಟ್ಕೊಂಡು ಓಡಾಡೋ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ರಿಸರ್ವೇಷನ್ ಸರಿಯಾಗಿ ಸಿಗ್ತಾ ಇಲ್ಲ. ಇತರ ರಿಸರ್ವೇಷನ್ಗಳು ತಗೊಂಡಾಗ್ಲೂ ಕೂಡ OBC ರಿಸರ್ವೇಷನ್ ಅಲ್ಲೂ ಏನಾಗ್ತಾ ಇದೆ, ಇತರ ರಿಸರ್ವೇಷನ್ ಅವ್ರಗಳಿಗೂ ಆ ಒಂದು ರೀಚ್ ಆಗ್ತಾ ಇಲ್ಲ. ಯಾಕಂದ್ರೆ ಈ ಒಂದು ಅಸೆಸ್ಮೆಂಟು ಸರಿಯಾಗಿ ನಡೀತಾ ಇಲ್ಲ ಸರ್ಕಾರದಲ್ಲಿ. ಅಸೆಸ್ಮೆಂಟ್ಗಳನ್ನ ಸರಿಯಾಗಿ ಪಾರದರ್ಶಕವಾಗಿ ಮಾಡಿದ್ದೇ ಆದಲ್ಲಿ ನಿಜವಾಗಿ ಈ ಮೀಸಲಾತಿಗಳು ಪ್ರತಿಯೊಬ್ಬ ಯಾರು ಹಿಂದುಳಿದಿರ್ತಾನೆ ಅವರ ಸಮಾಜಗಳಲ್ಲಿ ಅವ್ರಿಗೆ ರೀಚ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ಅವರ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಅದನ್ನು ಇದುವರೆಗೆ ನನ್ನ ಪ್ರಕಾರ ಕರ್ನಾಟಕ ಒಂದು ಮುಂದೆ ನಾವು ಎಲ್ಲರಿಗಿಂತ ಮುಂದೆ ಇದ್ದೀವಿ. ಅಂದರೆ ಶೋಷಿತರಿಗೆ ಹೆಲ್ಪ್ ಮಾಡೋದಕ್ಕೆ ಇದು ಕರ್ನಾಟಕದಲ್ಲಿ ಒಂದು ಮೊದಲ ಹೆಜ್ಜೆ ಅಂತಲೇ ಹೇಳ್ಬೋದು. ಇದನ್ನು ಯಾಕಂದರೆ ಸುಪ್ರೀಂ ಕೋರ್ಟಲ್ಲಿ ಹೋರಾಟ ಮಾಡಿ ಇದನ್ನು ತಗೊಬಂದಿರೋದು ಒಂದು ದೊಡ್ಡ ಕೆಲಸನೇ. ಆದರೆ ಅನುಷ್ಠಾನಗೊಳಿಸೋದಕ್ಕೆ ಹಿಂದೆ ಮುಂದೆ ಮಾಡ್ತಾ ಇರೋದು ಯಾಕೋ ನನಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಇದನ್ನು ಇನಿಷಿಯಲ್ಲೇ ಮಾಡ್ಬೋದಿತ್ತು. ಯಾಕಂದರೆ ಲಾಸ್ಟ್ 3 ಮಂತ್ಸ್ ಬ್ಯಾಕೇ ಮಾಡ್ಬೋದಿತ್ತು.
ಬಂದ ತಕ್ಷಣನೇ ಒಂದು 15 ದಿವಸ 3 ತಿಂಗಳು ಅಂದ್ರು, ಈಗ 6 ತಿಂಗಳಾಯಿತು, ಇನ್ನೂ ಮಾಡಿಲ್ಲ. ಇದಕ್ಕೆ ಕಾರಣನಾದ್ರು ಕೊಡಬೇಕು. ಮಾಡಿದಷ್ಟು ಒಳ್ಳೇದು, ಬೇಗ ಮಾಡಿದಷ್ಟು ಜನರಿಗೆ ಅನುಕೂಲ ಆಗುತ್ತೆ. ಮತ್ತೆ ಈಗ ಎಷ್ಟೊಂದು ತಡೆ ಹಿಡ್ದಿದ್ದಾರೆ ಪ್ರಮೋಷನ್ಗಳು, ಉದ್ಯೋಗಗಳನ್ನ ಎಲ್ಲ ನಮ್ಮ ಕಾನೂನು ಸಚಿವರು ಏನು ಮಾಡಿದ್ದಾರೆ, ಈ ಮೀಸಲಾತಿ ಬರೋ ತನಕ ನಾವು ಯಾವುದು ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಲ್ಲ, ಪ್ರಮೋಷನ್ ಕೊಡಲ್ಲ, ಈ ಥರ ಬೇರೆ ಹೋಲ್ಡ್ ಮಾಡಿ ಇಟ್ಟಿದ್ದಾರೆ. ಆ ಥರ ಎಷ್ಟೋ ಜನ ಈಗ ಅಂದರೆ ನನ್ನ ಪ್ರಕಾರ ಇವರು ಉದ್ಯೋಗ ಕೊಡೋಕ್ಕಾಗಲ್ಲ ಅಂತ ಇದನ್ನ ಅನೌನ್ಸ್ಮೆಂಟ್ ಮಾಡ್ತಾ ಇಲ್ಲ. ಯಾಕಂದ್ರೆ ಬ್ಯಾಕ್ಲಾಗ್ ಅಲ್ಲಿ ಸಾಕಷ್ಟು ಉದ್ಯೋಗಗಳು ಖಾಲಿ ಬಿದ್ದಿದಾವೆ. ಅವೆಲ್ಲ ತುಂಬಬೇಕು ಅಂತ ಇವ್ರ ಹತ್ರ ದುಡ್ಡಿಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಭಾಗ್ಯಗಳಿಗೆ ದುಡ್ಡಿಲ್ಲ, ಗ್ಯಾರಂಟಿಗೆ ಲಿಂಕ್ ಆಗುತ್ತೆ. ಯಾಕೆ ಅಂದ್ರೆ ಇವ್ರ ಹತ್ರ ದುಡ್ಡಿಲ್ಲ. ಈಗ ಬ್ಯಾಕ್ಲಾಗ್ ಅಲ್ಲಿ ಸಾಕಷ್ಟು ಉದ್ಯೋಗಗಳು ಖಾಲಿ ಬಿದ್ದಿದಾವೆ. ಅವುಗಳನ್ನೆಲ್ಲ ತುಂಬಬೇಕು ಅಂದ್ರೆ ಮತ್ತೆ ಅವ್ರಿಗೆ ಫಂಡ್ಸ್ ಅಲೋಕೇಟ್ ಮಾಡಬೇಕು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮತ್ತೆ ಅಪ್ರೂವಲ್ ಸಿಗ್ಬೇಕು. ಅವ್ರಿಗೆ ಅಷ್ಟು ಹಣ ಇಲ್ಲ. ಹಣ ಇಲ್ಲದೆ ಇರೋದ್ರಿಂದ ಸಿದ್ದರಾಮಯ್ಯ ಅವರು ಹಿಂದೇಟ್ ಆಗ್ತಾ ಇದ್ದಾರೆ. ಹಣ ಇದ್ದಿದ್ರೆ ಅವರು ಇಷ್ಟು ದಿವಸ ಕಾಯ್ತಿರ್ಲಿಲ್ಲ. ಯಾಕಂದ್ರೆ ಇವ್ರಿಗೆ ಭಾಗ್ಯಗಳನ್ನೂ ಕೊಡಬೇಕು, ಒಳ ಮೀಸಲಾತಿ ಕೊಟ್ರೆ ಮತ್ತೆ ಬ್ಯಾಕ್ಲಾಗ್ ಹುದ್ದೆಗಳನ್ನ ಫಿಲ್ ಮಾಡಬೇಕಾಗುತ್ತೆ. ಆ ಫಿಲ್ ಮಾಡಕ್ ಆಗಲ್ಲ ಅಂದಾಗ ಏನ್ ಮಾಡ್ತಾರೆ, ಇದನ್ನ ಮುಂದುವರಿಸ್ಕೊಂಡು ಹೋಗಿ ಕೊನೆಗೆ ಎಲೆಕ್ಷನ್ ಹತ್ರ ಇನ್ನೊಂದು 6 ತಿಂಗಳ ಎಲೆಕ್ಷನ್ ಇದ್ದಾಗ ಅನೌನ್ಸ್ಮೆಂಟ್ ಮಾಡ್ಬಿಟ್ಟು ಕಿರೀಟ ಹಾಕಿಸ್ಕೊಳ್ಳೋಣ ಅಂತ ಏನಾದ್ರು ಕಾಯ್ತಾ ಇದ್ದಾರೆ. ನನಗೆ ಬೇಕು ಆಕ್ಚುಲಿ ಡೀಟೇಲ್ ಆಗಿ ತಗೊಳ್ತೀನಿ. 4 ತಿಂಗಳೊಳಗೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಗೋವಿಂದರಾಜ್ ಅವರೇ. 2.5 ವರ್ಷ ಅನ್ನುವಂಥ ಚರ್ಚೆ ಕೂಡ ಮುಖ್ಯಮಂತ್ರಿ ಗಾದಿ ಕುರಿತಂತೆ ಆಗಾಗ ಆಗ್ತಿರೋದ್ರಿಂದ ವದಂತಿನೋ ನಿಜವೋ ಕಾಂಗ್ರೆಸ್ ನಾಯಕರೇ ಬಹುತೇಕರು ಮಾತಾಡ್ತಿದ್ದಾರೆ. ಹಾಗಾಗಿ ನಾನು ಕೇಳೋದು, ಈ ಕಿರೀಟ ಅಂತ ಹೇಳಿದ್ರಲ್ಲ, ಆ ಕ್ರೆಡಿಟ್ ಪಾಲಿಟಿಕ್ಸ್ ಕೂಡ ಸಹಜವಾಗಿ ಕಂಡು ಬರುತ್ತೆ. ಈಗ ಸಿದ್ದರಾಮಯ್ಯನವರು ತಮ್ಮ ಅವಧಿಯಲ್ಲೇ ಏನಾದರೂ ಪೂರ್ಣಗೊಳಿಸ್ಬೋದಾ? ಈ ಮೇ 18ಕ್ಕೆ ಅವ್ರದ್ದು ಏನು ಅವಧಿ ಇತ್ತು ಅದು ರೀಚ್ ಆಗುತ್ತೆ, ಆಮೇಲೆ ಆ ಕ್ರೆಡಿಟ್ ಬೇರೆ ಯಾರಿಗಾದ್ರೂ ಹೋಗ್ಬಿಡುತ್ತಾ? ಏನು ಕತೆ ಇಲ್ಲಿರೋ ರಾಜಕೀಯ ಹೇಳ್ಬೋದಾ? ಇದು ಒಂಥರ ಅದೇ ರೀತಿ ಕಾಣಿಸ್ತಾ ಇದೆ. ಯಾಕೆಂದ್ರೆ ಸಿದ್ದರಾಮಯ್ಯನವ್ರಿಗೆ ಎಲ್ಲೋ ಒಂದ್ ಕಡೆ ಕೆಳಗಿಳಿತಾರೆ ಅಂತ ಒಂದು ಸುದ್ದಿ ಹರಿದಾಡ್ತಾ ಇರೋ ಸಂದರ್ಭದಲ್ಲಿ ಬಹುಶಃ ಇದನ್ನ ತರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ ಕಡೆ ಇದನ್ನ ಅಸ್ತ್ರವಾಗಿ ಬಳಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ನವರೆಲ್ಲ ಒಂದ್ ಕಡೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇದು ಅಸ್ತ್ರ ಆಗ್ಬಾರ್ದು ಮೇಡಮ್. ಆ ಸಮುದಾಯಕ್ಕೆ, ಆ ಜನಾಂಗಕ್ಕೆ ದಕ್ಕಬೇಕಾಗ್ತಕ್ಕಂಥ ಹಕ್ಕಿದು. ಯಾಕೆಂದ್ರೆ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಒಂದು ಸಮುದಾಯನ ಮೇಲೆತ್ತದು ಇವತ್ತು ಸಮಾಜದಲ್ಲಿ ಒಂದು ಉತ್ತಮವಾದ ಕೊಡುಗೆ ಇದು. ಈ ಕೆಲಸ ಮಾಡಬೇಕು ಅಂದಾಗ ಯಾವುದೋ ಒಂದು ರಾಜಕೀಯ ಕಾರಣಕ್ಕೋಸ್ಕರ ಇವರು ಡಿಲೇ ಮಾಡ್ಕೊಂಡು 2 ತಿಂಗಳಾದ್ಮೇಲೆ ಮಾಡ್ತೀನಿ, 3 ತಿಂಗಳಾದ್ಮೇಲೆ ಮಾಡ್ತೀನಿ ಅನ್ನೋ ವಿಚಾರನ ಎಲ್ಲ ಮುಂದೆ ಹಾಕೊಂಡು ಹೋಗ್ತಾ ಇದೆ. ಅಂದ್ರೆ ಇದು ಸಮುದಾಯಗಳು ನೋಡ್ತಾ ಇರ್ತಾರೆ. ಯಾಕೆಂದ್ರೆ ಆರ್ಥಿಕವಾಗಿ ಸಬಲೀಕರಣ ಆಗಬೇಕು ಅಂದರೆ ಈ ರೀತಿಯ ಒಂದು ಒಳ ಮೀಸಲಾತಿ ಯೋಜನೆಗಳನ್ನ ತರಬೇಕು. ಯಾಕೆಂದರೆ ಇವನ್ ಕೋರ್ಟು ಕೂಡ ಒಳ ಮೀಸಲಾತಿ ಮಾಡ್ಕೊಳ್ಳೋದಕ್ಕೆ ಯಾವುದೇ ಅಬ್ಜೆಕ್ಷನ್ ಇಲ್ಲ ಅಂತಲೂ ಅದು ಒಂದು ಕಾನೂನಿನ ಸಂವಿಧಾನದಲ್ಲಿ ಏನಿದೆ ಅದನ್ನು ಅದ್ರ ಪಕ್ಕ ಒಂದು ಆಜ್ಞೆನೂ ಕೊಟ್ಟಿರೋದ್ರಿಂದ ಇದು ತ್ವರಿತವಾಗಿ ಇದು ಆಗಬೇಕು. ಯಾಕೆಂದರೆ ಇವತ್ತು ಏನು 2015ರಲ್ಲಿ ಏನು ಒಂದು ಸಾಮಾಜಿಕ ಶೈಕ್ಷಣಿಕ ಒಂದು ವರದಿಯನ್ನು ತರಿಸ್ಕೊಂಡಿದ್ದಾರೆ, ಅದನ್ನು ಇಲ್ಲಿವರೆಗೂ ಸಬ್ಮಿಟ್ ಮಾಡಿ ಏನು ಅನ್ನೋದು ಒಂದು ರಿಕ್ವೆಸ್ಟ್ ರಿಸೀವ್ ಮಾಡಿಲ್ಲ. ಅಂಥ ಪರಿಸ್ಥಿತಿ ಇವತ್ತು ಸಿದ್ದರಾಮಯ್ಯನವರು ಎಲ್ಲ ಒಂದು ನಾಟಕೀಯವಾಗಿ ಇವತ್ತು ಒಂದು ರಿಸರ್ವೇಷನ್ ಇದರಲ್ಲಿ ಆಟ ಆಡ್ತಾ ಇದ್ದಾರೆ ಅದಕ್ಕೆ ಇಟ್ ಮಾಡ್ತೀನಿ. ಯಾಕೆಂದ್ರೆ ಇವತ್ತು ದಲಿತ ಸಮಿತಿಗಳು ಸಾಕಷ್ಟು ಹೋರಾಟಗಳು ಮಾಡ್ತಾ ಇದ್ದಾರೆ. ಇದು ಬೇಗ ಮಾಡಿ, ಯಾಕೆ ಮಾಡ್ತಾ ಇಲ್ಲ ಅನ್ನೋದ ಅವರು ಕೂಡ ಗಡುವನ್ನ ಕೊಟ್ಟಿದ್ದಾರೆ. ಅಲ್ಲ, ಈ ಒಳ ಮೀಸಲಾತಿ ಒಳ ಅರ್ಥವನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಇದು 30 ವರ್ಷದ ಹೋರಾಟ. ಈ 30 ವರ್ಷದಲ್ಲಿ ನೀವು ಕರ್ನಾಟಕದಲ್ಲಿ ಆಡಳಿತ ನಡೆಸಿದ್ರಿ, ಯಾಕೆ ನಿಮಗೆ ಗೊತ್ತಾಗಲಿಲ್ವಾ ಸಮಸ್ಯೆ? ಇವತ್ತು ರಿಸರ್ವೇಷನ್ ಅನ್ನೋ ವಿಚಾರ ಬಂದಾಗ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಏನು ನಮ್ಮ 17% ರೀಚ್ ಮಾಡಿದ್ದೆ ಭಾರತೀಯ ಜನತಾ ಪಾರ್ಟಿ. ಅದು ನಮ್ಮ ಮಾಧುಸ್ವಾಮಿ ಅವರ ಸಬ್ ಕಮಿಟಿ ಕ್ಯಾಬಿನೆಟ್ ಸಮಿತಿಯಿಂದ ಏನು ವರದಿ ಒಂದು ಇದು ಮಾಡಿ, ಸೊ ಏನು 15ರಿಂದ 17 ಮಾಡುವಂಥದ್ದು, ಅದೇ ರೀತಿ 7% ಮಾಡುವಂಥದ್ದನ್ನ ಅದು ಭಾರತೀಯ ಜನತಾ ಪಾರ್ಟಿಯ ಕೊಡುಗೆ ಮೇಡಮ್. ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಹಿಂದುಳಿದ ವರ್ಗಗಳಿಗೆ ಯಾವ ರೀತಿಯಾಗಿ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಕೆಳಗಡೆ ಯಾವ ರೀತಿಯಾದ ಒಂದು ನ್ಯಾಯ ದೊರಕಬೇಕು ಅನ್ನೋ ವಿಚಾರ ಇಟ್ಕೊಂಡು ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಕೆಳಗಡೆ ಏನೆಲ್ಲ ಅವಕಾಶಗಳಿದಾವೆ ಅವೆಲ್ಲವನ್ನು ಜಾರಿಗೆ ತರ್ತಾ ಇರೋದೇನ ಕೊಡುಗೆ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಆದರೆ ಕಾಂಗ್ರೆಸ್ನವರು ಕೇವಲ ಒಂದು ರಾಜಕೀಯದ ಲಾಭಕ್ಕೋಸ್ಕರ ಮೀನಾಮೇಷ ಇವತ್ತು ಎಣಿಸ್ತಾ ಇದ್ದಾರೆ. ಯಾಕೆಂದ್ರೆ ಈ ವರದಿ ಬಂದಂತ ಸಂದರ್ಭದಲ್ಲಿ ಯಾವ ರೀತಿಯಾದ ಒಂದು ಮೀಟಿಂಗ್ಗಳು, ಸಭೆಗಳು ಅಧಿಕೃತವಾಗಿ ಕ್ಯಾಬಿನೆಟ್ ಅಲ್ಲಿ ನಡೆದಿಲ್ಲ. ಇವರು ಇವ್ರದೇ ಆದ ಒಂದು ಯಾವುದೋ ಗುಂಪುಗಳಲ್ಲಿ ಚರ್ಚೆಗಳನ್ನ ಬರೆದು ಬಿಟ್ಟು ಅದರಲ್ಲಿ ಅವ್ರದೇ ಕಾಂಗ್ರೆಸ್ಸಿನ ಸಾಕಷ್ಟು ನಾಯಕರುಗಳು ಎಲ್ಲ ಒಂದ್ ಕಡೆ ಒಳ ಮೀಸಲಾತಿ ಬೇಡ ಅಂತಲೋ ಇನ್ನೊಂದು, ಆಮೇಲೆ ರಿಸರ್ವೇಷನ್ ನೀವು ಒಂದು ಈ ರಿಪೋರ್ಟ್ ತಾಣೋದಕ್ಕೆ ಸಾಕಷ್ಟು ಒಂದು ವಿರೋಧ ಇದೆ.
ಈ ರೀತಿಯ ವಾತಾವರಣ ಇರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ. ಯಾಕೆಂದರೆ ಕಾಂಗ್ರೆಸ್ಗೆ ಎಲ್ಲೋ ಒಂದು ಕಡೆ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನಾಂಗವನ್ನು ಮೇಲೆತ್ತಿದ್ರೆ ಎಲ್ಲೋ ಒಂದು ಕಡೆ ಅವ್ರಿಗೆ ವೋಟ್ ಎಲ್ಲೋ ಮಿಸ್ ಆಗುತ್ತೆ ಅಂತ ಬಹುಶಃ ಈ ಥರ ಒಂದು ಡಿಲೇ ಮಾಡ್ತಾ ಇರೋದು ಅಂತ ನನಗನ್ನಿಸ್ತಾ ಇದೆ. ಯಾಕೆಂದರೆ ಹಿಂದುಳಿದ ವರ್ಗಗಳನ್ನ ಕೇವಲ ಒಂದು ಮತ ಬ್ಯಾಂಕ್ ಆಗಿ ನೋಡೋದಕ್ಕೆ ಕಾಂಗ್ರೆಸ್ ಮಾತ್ರ ಇಷ್ಟಪಡುತ್ತೆ ಹೊರಟು ಅವ್ರನ್ನ ಆರ್ಥಿಕವಾಗಿ ಮೇಲೇಳಬೇಕು, ಸಮಾಜದಲ್ಲಿ ಅವ್ರಿಗೂ ಕೂಡ ಒಂದು ಉತ್ತಮವಾದ ಒಂದು ವಾತಾವರಣ ನಿರ್ಮಾಣ ಮಾಡಿ ಅವ್ರ ಮುಖ್ಯವಾಹಿನಿಗೆ ಬಂದ್ಬಿಟ್ರೆ ಪ್ರಶ್ನೆ ಮಾಡ್ತಾರೆ ಅಂತನ ಅದು ಗೊತ್ತಿಲ್ಲ. ಅದು ಕಾಂಗ್ರೆಸ್ಸಿನ ಇನ್ನರ್ ಅಜೆಂಡಾ ಏನು ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈ ರೀತಿಯ ಭಾವನೆ ನಡೆಗಳು ಇವತ್ತು ಕಾಂಗ್ರೆಸ್ಸಿಂದ, ಏಕೆಂದರೆ 60-65 ವರ್ಷಗಳ ಆಡಳಿತ ಮಾಡೋದಂಥ ಕಾಂಗ್ರೆಸ್ ಇಡೀ ದೇಶದಲ್ಲಿ ಈ ರೀತಿಯಾದ ಒಂದು ನ್ಯಾಯ ಸಂವಿಧಾನ ಇರ್ತಕ್ಕಂಥ ಒಂದು ಕೊಡುಗೆಗಳನ್ನ ಕೊಡೋದಕ್ಕೆ ಇಷ್ಟು ವರ್ಷಗಳು ಬೇಕಾಗಿತ್ತ ಮೇಡಮ್? ಇವತ್ತು ರಿಸರ್ವೇಷನ್ ಮತ್ತು ಇರ್ಬೋದು ಇಂಟರ್ನಲ್ ರಿಸರ್ವೇಷನ್ನ ಅದು ಇರ್ತಕ್ಕಂಥ ಹಕ್ಕದು ಕೊಡಲೇಬೇಕು ಅವ್ರಿಗೆ. ಯಾಕೆಂದರೆ ಒಂದು ಸಮಾಜದಲ್ಲಿ ತುಳಿತಕ್ಕೊಳ್ದಂಥ ಸಮುದಾಯವನ್ನು ಮೇಲೆತ್ತಬೇಕಾದ್ರೆ ಈ ರೀತಿಯ ಒಂದು ರಿಸರ್ವೇಷನ್ ಬೇಕಾಗುತ್ತೆ. ಆ ಒಂದು ಇದರಿಂದ ಇದನ್ನು ಜಾರಿಗೆ ತರಲೇಬೇಕು. ನಮ್ಮ ಭಾರತೀಯ ಜನತಾ ಪಾರ್ಟಿನೂ ಕೂಡ ಇದಕ್ಕೆ ಒಂದು ಹಕ್ಕೊತ್ತಾಯ ಮಾಡ್ತಾ ಇದೆ ಇವತ್ತು. ಸೊ ಅದು ಕ್ಯಾಬಿನೆಟಲ್ಲಿ ರೈಟ್. ಕಾಳೇನವರೇ ನೀವು ಹೇಳಬೇಕು, ಈ ಒಳ ಮೀಸಲಾತಿ ಹೋರಾಟ 30 ವರ್ಷಗಳಿಂದ ನಡೀತಾ ಇರುವಂಥ ಹೋರಾಟ, ಆ ಹೋರಾಟದ ಬಗ್ಗೆನೂ ತಿಳಿಸ್ಕೊಡಿ ಮತ್ತು ಜನಕ್ಕೆ ಅರ್ಥ ಮಾಡಿಸಿ ಈ ಒಳ ಮೀಸಲಾತಿ ಯಾಕೆ ಬೇಕು ಅಂತ. ಎರಡನೇದು. ಮೂರನೇದು, ಸರ್ಕಾರ ವಿಳಂಬ ಮಾಡ್ತಿದೆಯಲ್ಲ ಅದು ಯಾವ ಕಾರಣ ಇರಬಹುದು ಅಂತ ಹೇಳ್ತೀರಿ? ಈ 3 ವಿಚಾರಗಳನ್ನು ತಿಳಿಸ್ಕೊಡಿ. ಈಗ ನಾನು ಈಗೇನು 30 ವರ್ಷದಿಂದ ಏನು ಹೋರಾಟ ಮಾಡ್ಕೋತಾರೆ ಅದ್ರ ಬಗ್ಗೆ ಫಸ್ಟ್ ಒಂದ್ಸಲ ವಿವರವಾಗಿ ಹೇಳ್ತೀನಿ. 30 ವರ್ಷದಿಂದ ಏನು ಹೋರಾಟ ಒಳಮಿಸ್ತದೆ ಓಡಾಡ್ಕೊ ಬರ್ತೈತೆ, ಇದೆಲ್ಲ ಇತ್ತೀಚೆಗೆ ಕುಟ್ಕೊಂಡಿದ್ದು. ಮೊದಲೆಲ್ಲ ಅದು ಹೋರಾಟ ಮಾಡ್ಕೊಬರ್ತದೆ ಅನ್ನೋದೇ ಗೊತ್ತಿರಲಿಲ್ಲ ಜನಕ್ಕೆ. ಫಸ್ಟ್ ಆಫ್ ಆಲ್ ಆಗಿ ಇದು ಎಡಗೈ ಬಲಗೈ ಅನ್ನೋದೇ ಗೊತ್ತಿರಲಿಲ್ಲ ಈ ಸಮಾಜಕ್ಕೆ ಮತ್ತು ಈ ಸಮುದಾಯಗಳಿಗೆ. ಏನೋ ಒಂದು ನಾವೊಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ 1-2 ಇಟ್ಕೊಂಡು ನಾವು ಬಂದ ನಾವು ಮುಖ್ಯವಾಹಿನಿಗೆ ಬರಬೇಕು, ನಾವು ಬದುಕು ಕಟ್ಕೋಬೇಕು ಅನ್ನೋ ಆಸೆ. ಶಾಲೆಗೆ ಸೇರ್ಕೋಬೇಕಾದಾಗೆಲ್ಲ ಅವೇ ಕೊಟ್ಟಿರೋದು. ಇನ್ನೇನು ಬೇರೆ ಇಲ್ಲಿ ಎಡಗೈ ಬಲಗೈ ಅಂತ ಈಗ ಸೃಷ್ಟಿಯಾಗಿದೆ. ಅದ್ರ ಒಳ ಮೀಸಲಾತಿ ಈಗ ಸೃಷ್ಟಿಯಾಗಿದ್ದು. ಜನ ಅದ್ರ ಬಗ್ಗೆನೂ ಹೇಳ್ತೀನಿ. ಈಗ ಅವರು ಎಚ್ಚೆತ್ಕೊಂಡ್ರು. ನಮಗೆ ಎಲ್ಲ ಈಗ ಯಾರೋ ಬರ್ತದಂತ ಮೀಸಲಾತಿ ಎಲ್ಲಿ ಗಂಟೆ ಹೋಗ್ಬೇಕು, ಅವ್ರು ಹೇಳ್ದಂಗೆ ಎಲ್ಲಿ ಗಂಟೆ ಹೋಗ್ತಾನೆ ಅಲ್ಲೇ ಸ್ಟಾಪ್ ಆಗ್ಬಿಡ್ತಾಯಿತ್ತು. ಕರೆಕ್ಟ್. ಹಳ್ಳಿ ಗಂಟ ಹೋಗ್ಬೇಕು. ಬಡ ಸಮುದಾಯ ಒಂದು ಡೋರ್ವರೆಗೂ ಹೋಗ್ಬೇಕದು, ಹೋಗ್ತಾನೆ ಇರಲಿಲ್ಲ. ಇಲ್ಲೇ ಯಾರೋ ಹಂಚ್ಕೊಂಡು ಇಲ್ಲೇ ತಿಂದ್ಬಿಡ್ತಾರೆ ಅದನ್ನೆಲ್ಲ. ಎಲ್ಲಿವರೆಗೂ ತಗೋತಿರ್ತಾರೆ. ಅದೇ ಅಲ್ಲೇ ಅದನ್ನ ಮೀಸಲಾತಿನ ಅನುಭವಿಸ್ತವ್ರೆ ಬೇರೆ. ಮೀಸಲಾತಿನ ಚೆನ್ನಾಗಿ ಅನುಭವಿಸಿರೋರು ಯಾರಂದ್ರೆ ಆರ್ಥಿಕವಾಗಿ ಸಬಲವಾಗಿದ್ದವರೇ ಅನುಭವಿಸಿರೋದಿಲ್ಲ, ದುರ್ಬಲರು ಅನುಭವಿಸೇ ಇಲ್ಲ ನನ್ನ ಪ್ರಕಾರ ನೋಡಿ. ಹಾಗಾಗಿ ಆ ಜನ ಸ್ವಲ್ಪ ಇತ್ತೀಚೆಗೆ ಎಜುಕೇಶನ್ ಏನು ನಾವು ಶೈಕ್ಷಣಿಕ ಸ್ವಲ್ಪ ಮುಂದುವರೆದ್ರು, ಆವಾಗ ಸ್ವಲ್ಪ ಯಾವಾಗ ಈ ಸಂಘಟನೆ ಮೂವ್ಮೆಂಟ್ಗಳಂತೆಲ್ಲ ಸ್ವಲ್ಪ ಯಾರು ಪ್ರಚಾರ ಮತ್ತು ಎಲ್ಲ ಜಾಗೃತಿ ಮಾಡಿದ್ರು. ಅನಂತರ ಏನು ಮಾಡಿದ್ರು, ಇವರೆಲ್ಲ ಒಂದು ಇದು ಹೋರಾಟ ಅನ್ನೋ ಒಂದು ಸಮಿತಿ ಕಟ್ಕೊಂಡು ಯಾರು ವಂಚಿತ ಆಗಿದ್ದಾರೆ ಯಾರು ವಂಚಿತ ಆಗಿಲ್ಲ ಅಂದರೆ ಅವರೇ ಡಿವೈಡ್ ಮಾಡ್ಕೊಂಡ್ರು. ಅದಕ್ಕೊಂದು ರೂಪುರೇಷೆಗಳು ಕೊಟ್ಕೊಬಿಟ್ರು. ಏನು ಎಡಗೈ ಬಲಗೈ ಅಂತ, ನಮ್ಗಿಷ್ಟು ಬೇಕು ನಮ್ಗಿಷ್ಟು ಬೇಕು. ಇದು ಉಟ್ಕೊಂಡಿದ್ದೆ ಅವಾಗ ಗೊತ್ತು. ಎಲ್ಲ ಸಮುದಾಯಗಳು ತಂದು ಒಳಗಡೆ ಆಗ್ತಾಗ ಏನು ಇಲ್ಲಿ ಬೇರೆ ಬೇರೆ ಇನ್ನೂ ಕೆಲವು ಉಪಜಾತಿಗಳು ಸೇರಿಸ್ತಾರಲ್ಲ, ಬೋವಿ ಇರ್ಬೋದು, ಲಂಬಾಣಿ ಇರ್ಬೋದು, ಮತ್ತು ಬೇರೆ ಅದರ್ಸ್ ಇದ್ದಾವೆ ಕೆಲವೆಲ್ಲ. ಆ ಥರ ಸೇರಿಸಿದಾಗ ಉತ್ಪತ್ತಿ ಆಯಿತು. ಯಾಕೀಗ ನಾವು ತುಂಬ ನೋವಿಂದ ಬಂದರು. ಯಾರು ಏನು ವಲಯ ಮಾದಿಗ ಅಂತೀವಲ್ಲ, ಅವ್ರು ನಾವು ಕೆಳಮಟ್ಟದಿಂದ ಬಂದು ಶೋಷಿತರಾಗಿ ಬಂದವರು ನಾವು. ಇವತ್ತು ಅಸಮಾನತೆಲ್ಲ ಇದ್ದೀವಿ. ಶೈಕ್ಷಣಿಕದಲ್ಲಿ ಸ್ವಲ್ಪ ಮುಂದೆ ಇರ್ಬೋದೇನೋ, ಉದ್ಯೋಗದಲ್ಲಿ ಸ್ವಲ್ಪ ಮುಂದೆ ಇರ್ಬೋದೇನೋ, ಆರ್ಥಿಕವಾಗಿ ಸ್ವಲ್ಪ ಮುಂದೆ ಇರ್ಬೋದೇನೋ. ಆದರೆ ಅಸಮಾನತೆ ಅನ್ನೋದು 90% ಇದ್ದೇ ಇದೆ. ಮನಸ್ಥಿತಿ ಮೇಲೆ ಹೋಗುತ್ತೆ. ಮನಸ್ಥಿತಿ ಅಲ್ಲ, ನೀವು ಕೇಳಿ ಅಲ್ಲೇ ಬರ್ತೀನಿ ಅಂಪಾಯಿಂಟ್ಗಳು. ನೀವು ಎಲ್ಲೇ ಹೋಗಿ ನೀವು ಅಸಮಾನತೆ ಇನ್ನೂ ಹೋಗ್ಲಾಡ್ಸೋಕ್ಕೆ ಆಗಲಿಲ್ಲ. ನೀವು ಈಗ ನಮ್ಮ ಒಂದು ಊರಲ್ಲಿ ಒಂದು ಹಳ್ಳಿಗೆ ದೇವಸ್ಥಾನಕ್ಕೆ ಹೋಗಿ, ಆ ಊರಲ್ಲಿ ಅವ್ರು ಗೊತ್ತಿರೋರು ಅವ್ರು ದೇವಸ್ಥಾನ ಬಿಡಲ್ಲ. ಇನ್ನೊಂದು ಪಕ್ಕದ ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗ್ಬೋದು. ಅವರು ಗೊತ್ತಿರಲ್ವಲ್ಲ ಅವರು, ಆಗ ಆ ದೇವಸ್ಥಾನಕ್ಕೆ ಅವ್ರು ಸೇರಿಸ್ತಾರೆ. ಅದೇ ಊರಲ್ಲಿರೋ ಆ ಗ್ರಾಮ ದೇವತೆ ದೇವಸ್ಥಾನಕ್ಕೆ ಸೇರಿಸಲ್ಲ. ಇದು ಅಸಮಾನತೆ ಅಲ್ವಾ? ಖಂಡಿತ. ಅವ್ರಿಗಿಂತ ಚೆನ್ನಾಗಿರ್ತಾರೆ, ಪ್ರಬಲ ಆಗಿರ್ತಾರೆ, ಅವ್ರ ಮನೆ ಮುಂದೆ ಕಾರ್ ನಿಂತಿರ್ತಾರೆ, ಇವ್ರ ಮನೆ ಮುಂದೆ ಕಾರ್ ನಿಂತಿರ್ತದೆ, ಆದರೂ ಅವ್ರು ಸೇರಿಸಲ್ಲ. ಇದು ಅಸಮಾನತೆ. ಹೀಗಾಗಿ ರಿಸರ್ವೇಷನ್ ಎಲ್ಲ ಒಂದು ಕಡೆ ಬೇಕು, ಇಟ್ಕೊಳ್ಳಿ. ನಾನು ಅದ್ರ ಬಗ್ಗೆನೂ ಮಾತಾಡ್ತಿಲ್ಲ. ಇಲ್ಲಿ ಯಾವಾಗ ನೀವು ಹೇಳಿದ 30 ವರ್ಷದಿಂದ ಇದು ಬತ್ತು, ಯಾವಾಗ ಇಲ್ಲಿ ಯಾರಿಗೆ ಅದು ಸೋರಿಕೆ ಆಗ್ತಾಯಿತ್ತು ಅವ್ರಿಗೆ ಹೋಗ್ತಾಯಿತ್ತು. ಹಾಗಾಗಿ ಅದು ಇತ್ತೀಚೆಗೆ ಎಚ್ಚೆತ್ಕೊಂಡಿರೋಂಥ ಜನಾಂಗ ಏನು ಮಾಡಿದ್ದಾರೆ, ಇಲ್ಲಿ ಇವ್ರಿಗೆಲ್ಲ ಹೋಗ್ಬಿಡುತ್ತೆ. ನಮಗೆ ಇಲ್ಲಿ ಎಲ್ಲ 17 ತಟ್ಟೆ ಹಾಕ್ಬಿಟ್ಟು 16 ತಟ್ಟೆಗೆ ಊಟನೇ ಬರಲ್ಲ, 17ಕ್ಕೂ ಬರಲ್ಲ, ಇಲ್ಲ 17ಕ್ಕೂ ಬರಲ್ಲ, 16ಕ್ಕೂ ಬರಲ್ಲ. ಅವಾಗ ಈ ಥರ ಪರಿಸ್ಥಿತಿ ಸ್ಟಾರ್ಟ್ ಆದಾಗ ಏನು ಮಾಡ್ತಾರೆ, ನಮಗೆ ಒಂದು ರೈಸ್ ಮಾಡಿಕೊಡಿ, ನಮ್ಗೆ ಮೀಸಲಾತಿ ಅಂತೇಳಿ ಇವತ್ತೇನು ಹೋರಾಟ ಕಟ್ಕೊಂಡು ಮಾಡ್ತಿರೋಂಥ ಒಂದು ಗುಂಪು ಅಂತ ಏನಿದೆ ಸಂಘಟನೆಗಳು, ಅವ್ರು ಕೇಳ್ಕೊಳ್ತಿರೋದ್ರಲ್ಲಿ ನಾವು ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಹಂಗನ್ಬಿಟ್ಟು ನಾವು ಅವ್ರಿಗೇನು ಅಷ್ಟು ಕೇಳ್ತಾರೆ ಅದನ್ನು ಕೊಡಿ ಅಂತ ನಾನು ಹೇಳ್ತಾನೆ ಇಲ್ಲ. ಇಲ್ಲಿ ಏನಂದರೆ ಅಲ್ಲಿ ಯಾರು ಹೇಳ್ದಂಗೆ ದತ್ತಾಂಶ ಏನು ನಾವು ಎಂಪಾರಿಕಲ್ ಡಾಟಾ ಅಂತ ಹೇಳ್ತೀವಿ, ಸುಪ್ರೀಂ ಕೋರ್ಟ್ ವರದಿ ಕೊಟ್ಟಿದೆ, ನಿಮ್ಮ ಮೇಲೆ ಏನು ಮಾಡ್ಕೋಬೋದಂತ. ಆ ಥರ ಏನೋ ಸೆನ್ಸಸ್ ಡೋರ್ ಟು ಡೋರ್ ಸೆನ್ಸಸ್ ನಡಿಬೇಕು. ಮತ್ತೆ
ಡೋರ್ ಟು ಡೋರ್ ಸೆನ್ಸಸ್ ನಡಿಬೇಕು, ಮತ್ತೆ ಪ್ರಾಮಾಣಿಕವಾಗಿ ನಡಿಬೇಕು. ನಾವು ಒಂದು ಕಂಪ್ಯೂಟರ್ ಸಿಸ್ಟಮ್ಗೆ ಹಾಕ್ತಿಟ್ಕೆ ಅದು ಕರೆಕ್ಟ್ ಆನ್ಸರ್ ಕೊಡುತ್ತೆ. ಆ ಥರ ಒಂಥರ ಇಲ್ಲ ಟೆಕ್ನಿಕಲ್ ಆಗಿ ಇಶ್ಯೂ ಸ್ಟಾರ್ಟ್ ಆಗಬೇಕು ಇಲ್ಲಿ. ಇಲ್ಲ ಅಂದರೆ ಇಲ್ಲಿ ತಿರ್ಗಾ ಅದೇ ಕತೆ ಸ್ಟಾರ್ಟ್ ಆಗುತ್ತೆ. ಏನು ಈ ಮೋಡ್ಯತೆ ಈ ಜನನ ಏನು ಈ ದೃಷ್ಟಿಲಿ ಇಟ್ಟಿದ್ರು, ಈ ಕೇರಿನೇ ನೀವು, ಈ ಜೊತೆನೇ ನೀವು ಏನೇನು ಇರ್ತಾವಲ್ಲ ಅಂತಾರ, ಅದೇ ಥರನೇ ಈ ಜಾತಿ ವ್ಯವಸ್ಥೆಲು ಈ ಸೆನ್ಸಸ್. ನನಗೆ ಆ ಲಿಂಕ್ ಹೇಳಿ ಸರ್, ಅಂದರೆ ಜನಕ್ಕೆ ಅರ್ಥ ಆಗಲಿ ಅಂತ ಆ ಲಿಂಕ್ ಹೇಳಬೇಕು ನೀವು. ಯಾವ ಥರ? ಈಗ ನೋಡಿ, SC ST ಸಮುದಾಯದವರು ಅಥವಾ ಇನ್ನೂ ಹಿಂದುಳಿದಂತಹ ಸಮುದಾಯದವರು ಎಜುಕೇಷನ್ ಪಡ್ಕೊಂಡ್ರೇನು, ದೊಡ್ಡ ದೊಡ್ಡ ಕಾರ್ಗಳನ್ನು ಇಟ್ಕೊಂಡ್ರೇನು, ಸಿರಿವಂತರಾಗಿದ್ರು ಏನು, ಅಸಮಾನತೆ ಅನ್ನೋದು ಹೋಗಿಲ್ಲ ಅಲ್ವಾ? ಅಸಮಾನತೆ ಅನ್ನೋದು ಈ ಸೂರ್ಯ ಚಂದ್ರ ಇರುವವರೆಗೂ ಹೋಗಲ್ಲ. ಈಗ ಮೀಸಲಾತಿ ಕೊಟ್ಟೇನು ಪ್ರಯೋಜನ? ಮೀಸಲಾತಿ ಹಂಗೆ ಮುಂದುವರಿತೈತೆ. ಇದು ಮುಂದುವರಿಬೇಡ ಅಂತ ನಾವು ಹೇಳಕ್ಕೂ ಆಗಲ್ಲ. ಕಾರಣ ಯಾಕಂದ್ರೆ ಅಸಮಾನತೆ, ನೀವು ಮೀಸಲಾತಿ ತೆಗೆದ್ರೆ ಅಸಮಾನತೆ ಏನಾಗ್ಬಿಡುತ್ತೆ, ದೊಡ್ಡ ದೇಶನೇ ಆಗ್ಬಿಡುತ್ತೆ. ಇದು ಒಂದು ದೊಡ್ಡ 80% ಬಂದ್ಬಿಡುತ್ತೆ. ಇದು ನಾವು ನೋಡಿ ಇಲ್ಲಿ ಕೂತಿದ್ದಾರೆ, ಜಾಸ್ತಿ ಆಗ್ಬಿಡುತ್ತೆ, ಹೆಚ್ಚಿಗೆ ಆಗ್ಬಿಡುತ್ತೆ. ಇವತ್ತು ಮೋದಿನೂ ಮೇಂಟೈನ್ ಮಾಡ್ತಾರೆ, ಸಿದ್ದರಾಮಯ್ಯನೂ ಮೇಂಟೈನ್ ಮಾಡ್ತಾರೆ. ನಾವೇನು ಯಾರ ಬಗ್ಗೆ ದೋಷ ಮಾಡಲ್ಲ. ಅವತ್ತೇನು ಅಂಬೇಡ್ಕರ್ ಮನೆ ಇತ್ತು, ಆ ಮನೆನ ಎಲ್ಲೋ ಈ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅದನ್ನ ಏನೋ ಒಂಥರ ಮೂಲೆಗುಂಪು ಮಾಡಿದ್ರು. ಇದೇ ಮೋದಿ ಸರ್ಕಾರ ಬಂದಾಗ ಅದನ್ನ ಒಂದು ಸಂಗ್ರಹಾಲಯ, ವಸ್ತು ಸಂಗ್ರಹಾಲಯ ಥರ ಮಾಡಿದ್ದಾರೆ. ಸಂವಿಧಾನಕ್ಕೂ ಅವರು ಎಷ್ಟು ಕೊಡಬೇಕು ಮನೆತೆ ಕೊಟ್ಟಿದ್ದಾರೆ. ನಾವೇನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅವರು ಒಳ್ಳೇದು ಮಾಡಿದ್ರು, ಕೆಲವು ಕೆಟ್ಟವು ಮಾಡಿದ್ದಾರೆ. ಅದನ್ನು ಹೇಳ್ತೀನಿ. LPG ಅಂತ ಏನಿದು ಗ್ಲೋಬಲೈಸೇಷನು, ಲಿಬರ್ಟೇಷನ್ ಮತ್ತು ಇದೆಲ್ಲ ಕೆಲವು ಪಾವರ್ಟೈಸೇಷನ್ ಮಾಡಿದ್ರಲ್ಲ, ಆ ಈ ರಿಸರ್ವೇಷನ್ಗೆ ಎಫೆಕ್ಟ್ ಆಯ್ತು. ಅವಾಗ ಈಗ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳು ಇಟ್ಟಿರೋರು ಯಾರು, ಶ್ರೀಮಂತ ವರ್ಗದವರು. ಅಲ್ಲಿ ಹೋಗಿ ರಿಸರ್ವೇಷನ್ ನಮ್ಮ ಕೆಲಸ ಕೊಡ್ತಾರೆ ಅವರು. ಅಲ್ಲೂ ಅಸಮಾನತೆನೇ. ನನಗೆ ಆ ಲಿಂಕೇ ಬೇಕಾಗಿತ್ತು. ಈಗ ನೀವೆಷ್ಟೇ ರಿಸರ್ವೇಷನ್ ತಗೊಂಡವರು ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ಅಸಮಾನತೆ ಅನ್ನೋದು ಹೋಗಿಲ್ಲ ಅನ್ನೋದಾದರೆ, ಇಟ್ ಈಸ್ ಅಬೌಟ್ ಮೆಂಟಾಲಿಟಿ ಅಲ್ವಾ? ಇಟ್ ಈಸ್ ಅಬೌಟ್ ಸೈಕಾಲಜಿ ಅಲ್ವಾ? ಆ ಸೈಕಾಲಜಿ ಬದಲಾಗಬೇಕು ಅಂದ್ರೆ ಏನು ಮಾಡಬೇಕು? ಬದಲಾಗಬೇಕಂದ್ರೆ ಏನು, ಇದನ್ನು ಮೇಲ್ವರ್ಗಗಳಿದ್ದಾರೆ ಅವರಲ್ಲಿ ತಿದ್ದುಪಡಿಗಳಾಗಬೇಕು. ಅವ್ರು ಜಾಗೃತರಾಗಬೇಕು. ಮೇನ್ ಇವರೆಲ್ಲ ಆಗಬೇಕಾಗಿರೋದು. ಅವರಲ್ಲಿ ಇದನ್ನು ನಾವು ಹೊಂದ್ಕೊಂಡು ಇವರೆಲ್ಲ ನಾವೆಲ್ಲ ಒಂದೇನೋ ಒಂದು ಭಾವನೆ ಯಾವಾಗ ಸೃಷ್ಟಿ ಆಗುತ್ತೋ. ನೋಡಿ, ಇವಾಗ ಸೌಜನ್ಯ ಕೇಸ್ ಇರ್ಬೋದು, ಇವತ್ತು 4 ಕೇಸ್ ಬಗ್ಗೆ ನೋಡ್ತದೆ. ಇವತ್ತು ಅದಾಂಡ ಸ್ವಾಮಿ ಯಾವುದೋ ಈ ಥರ ಯಾವುದೋ ಒಂದು ಬಡ ವರ್ಗದವರಾಗಿರ್ಬೋದು, ಕೆಳ ಜಾತಿಯವ್ರದ್ದೇ ಆಗಲಿ, ಈ ಥರ ಕೆಟ್ಟ ರೀತಿಯಲ್ಲಿ ಕಂಬಲ್ಪಲ್ಲಿ ಈ ಥರ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ರೆ ನೀವು ನೆಕ್ಸ್ಟ್ ಏನಾಗ್ತದೆ, ಜನ ಎಲ್ಲಿ ಬಿಟ್ಕೊಡ್ತಾರೆ. ನಮಗೆ ಮೀಸಲಾತಿ ಅನ್ನೋದು ತಂದೆ ತಾಯಿ ಇದ್ದಂಗೆ, ಬಿಟ್ಟರೆ ಓದೋ ನಾವು ಅನ್ನೋ ಥರ. ಮೀಸಲಾತಿ ಯಾವತ್ತು ಕಲ್ತ್ತೀವಿ ಅವತ್ತು ನಾವು ರಕ್ತಪಾತ ಆಗ್ಬಿಡ್ತೀವಿ. ಸಂವಿಧಾನ ಇರೋದೇ ಅದನ್ನು ತಡೆಯೋಕ್ಕೆ. ಇವತ್ತು ಪೇಪರು ತಿನ್ನಿರಲೇ ಇರ್ಬೋದು, ಇದಾಗಿರ್ಬೋದು, ಬಟ್ ಅದರಲ್ಲಿರೋ ಅಕ್ಷರ ಹೇಗಿದೆ ಹೇಳಿ, ವಜ್ರ. ಅದನ್ನೊಂದು ಸ್ವಲ್ಪ ಶೇಕ್ ಆದರೆ ಇಂಡಿಯಾ ನೋಡಿ. ಇವಾಗ DK ಶಿವಕುಮಾರ್ ತಮ್ಮ ಹೇಳ್ತಾರೆ, ಸೂರ್ಯವ್ರು ಹೇಳಿದ್ರು ಒಂದ್ಸಲ, ನಮ್ಮ ಪ್ರತ್ಯೇಕ ಸೌತ್ ಇಂಡಿಯಾ ಕೊಟ್ಬಿಡಿ ಅಂತ ಹೇಳಿ ಒಂದು ಮಾತು ಸಿಗಾಕಬಿಟ್ರು ಅವರು. ಅದು ಯಾವ ಅರ್ಥ ಕೇಳಿದ್ರು ಅದು ನಮ್ಗೆ ಅರ್ಥ ಆಗಿದೆ. ಆ ಥರ ಈ ದಲಿತರೇ ಆ ಥರ ಯಾಕೆ ನಮ್ಗೊಂದು ಸಪ್ರೇಟ್ ದೇಶನೇ ಬೇಕಂತ ಕೇಳಕ್ಕೆ ಎದ್ದಳಲ್ಲ ಇವರು. ಅದಕ್ಕೆ ನಾವು ಆಗಲ್ಲ ಅಂತ ಯಾಕೆ ಕೇಳಕ್ಕಾಗುತ್ತೆ? ಅದು ನಮ್ಮ ದೇಶನೇ ಕೊಟ್ಬಿಡಿ, ನಮಗೆ ನೋವಿದೆ, ನಮ್ಗೆ ಸಪ್ರೇಟ್ ದೇಶನೇ ಕೊಟ್ಬಿಡಿ. ಪಾಕಿಸ್ತಾನ ಕೊಟ್ಟು ಬಾಂಗ್ಲಾದೇಶ ಕೊಟ್ಕೊಟ್ರೆ ನಮಗೂ ಒಂದು ದೇಶ ಸ್ವತಂತ್ರವಾಗಿ ಬದುಕ್ತೀವಿ. ನಮ್ಗೆ ಯಾರೋ ಒಂದು ಅಸ್ಪೃಶ್ಯತೆ ಅನ್ನೋದಿರಲ್ಲ. ಇನ್ನೊಬ್ರು ಬಂದು ನಮಗೆ ಕೆಳವರ್ಗ ಅನ್ನಲ್ಲ, ನೀವು ಮೇಳವರ್ಗ ಅನ್ನಲ್ಲ, ಕರಿಯ ಅನ್ನಲ್ಲ, ಬೆಳೆಯ ಅನ್ನಲ್ಲ, ನೀವು ಬಟ್ಟೆ ಹಾಕಿದಾರ, ನೀವು ಇಷ್ಟು ಆಸ್ತಿ ಮಡಗಿದಾರೆ, ಇಷ್ಟು ಓದಿದೆಯಾ ಅನ್ನಲ್ಲ, ಉದ್ಯೋಗ ಯಾವುದು ಕೇಳಲ್ಲ. ನಾವು ಸ್ವತಂತ್ರವಾಗಿ ನೆಮ್ಮದಿಯಾಗಿರೋ ಅಷ್ಟು ಜನ ಉಸಿರಾಡ್ಕೊಂಡು ಇದ್ಬಿಡ್ತೀವಿ ಅನ್ನೋಂಥ ಸ್ವಾಭಿಮಾನಿಗಳು ಯಾಕಿಲ್ಲ ನೋಡಿ. ಇವತ್ತೊಂದು ಜೀವಿ, ನಾವು ಡೈನೋಸರಸ್ ಅಂತ ಹೇಳ್ತೀವಿ, ಇವತ್ತು ನಾವು ಅದ್ರ ಬಗ್ಗೆ ಕೇಳಿದ್ದೀವಿ. ಯಾವುದು ಈ ಪ್ರಪಂಚದಲ್ಲಿ ಹೊಂದ್ಕೊಳಕ್ಕಾಗಿಲ್ಲ, ಆ ಜೀವಿ ಬದುಕಲಿಲ್ಲ. ಕಾರಣ ಯಾಕಂದ್ರೆ ಹೊಂದ್ಕೊಳಕ್ಕಾಗಲಿಲ್ಲ. ಅದು ಇವತ್ತೇನು ಕಾಡಲ್ಲಿ ಎಷ್ಟೋ ಜನಗಳು, ಆದಿವಾಸಿಗಳು, ಅವರು ಶಿಳ್ಳೆಕ್ಯಾತರು, ಬುಡವಾಸಿ ಜನಗಳೆಲ್ಲ ವಾಸ ಮಾಡ್ತಾವ್ರೆ. ಆದ್ರೆ ಇನ್ನು ಕೆಲವರು ಅಲ್ಲಿಂದ ಹೊರಗಡೆ ಬಂದಿಲ್ಲ. ಕಾರಣ ಯಾಕೆ ಹೇಳಿ? ಇಲ್ಲಿ ಹೊಂದ್ಕೊಳಕ್ಕಾಗಲ್ಲ. ಅವ್ರಿಗೆ ಗೊತ್ತು ನಮ್ಮ ಮೇಷಭೂಷಣ, ನಮ್ಮ ಭಾಷೆ ನೋಡಿದ್ರೆ ಅವರು ನಮ್ಮನ್ನ ಇಲ್ಲಿ ಯಾಕೆ ಅದು ಬದಲಾವಣೆ ಆಗಕ್ಕಾಗಲ್ವಾ? ಹೇಗೆ ಇವತ್ತು ಅವ್ರನ್ನ ಇವ್ರು ಯಾವ ರೀತಿ ಟ್ರೀಟ್ ಮಾಡಬೇಕು? ಇವರು ಇವತ್ತೇನೋ ಮುಖ್ಯವಾಗಿ ಅಷ್ಟು ತಂದಿರ್ಬೋದು, ಅವ್ರು 2 ಸೋಳಿ ತಂದಿರ್ಬೋದು, ಮಾಡಿರ್ಬೋದು, ಅಲ್ಲ ಒಪ್ಪತ್ತಿ ಖುಷಿ ಇದೆ. ಬಟ್ ನಂಗೆ ಇಲ್ಲೊಂದು ವೈರುಧ್ಯ ಕಾಣಿಸುತ್ತೆ ಸರ್. ಏನಂತಂದರೆ, ಈಗ ಮೀಸಲಾತಿ ವಿಚಾರದಲ್ಲಿ ಅಫ್ಕೋರ್ಸ್ ಅದು ಪ್ರತಿಯೊಬ್ಬರನ್ನ ತಲುಪಬೇಕು, ವೆಲ್ ಆ್ಯಂಡ್ ಫೈನ್. ಅದಕ್ಕೆ ಸರ್ಕಾರ ಏನು ಮಾಡಬೇಕು ಮಾಡಲಿ, ತಗೊಳ್ಳೋರೇ ತಗೊಂತಿದ್ದಾರೆ. ಈಗ ನೋಡಿ, ಡಾಕ್ಟರ್ ಅಂಬೇಡ್ಕರ್ ಅವರು ಕೂಡ ಪರಿಶಿಷ್ಟ ಪಂಗಡ ವರ್ಗಕ್ಕೆ ಸೇರಿದಂಥ ಒಬ್ಬ ವ್ಯಕ್ತಿ, ಅವನು ಸಶಕ್ತನಾದ ನಂತರ ಅಪ್ರಾಕ್ಸಿಮೇಟ್ಲಿ 10 years ಅದನ್ನು ಬಿಟ್ಕೊಡ್ಬೇಕು. ನನ್ನ ಸಮುದಾಯನ ಅವನು ಯಾರೋ ಪಕ್ಕದಲ್ಲಿದ್ದಾನೆ, ಅವನು ಬೆಳಿಬೇಕು ಅನ್ನುವಂಥ ಭಾವನೆ ಈ ಮೀಸಲಾತಿ ತಗೊಂಡವ್ರಲ್ಲಿರಬೇಕು. ಅದಿಲ್ಲ. ನೀವು ಅಲ್ಲಿವರೆಗೂ ಹೋಗ್ಬೇಡಿ. ಆ ಕ್ಯಾಬಿನೆಟಲ್ಲಿ ನೋಡಿ, ಸ್ಪೀಕರ್ ಮುಸ್ಲಿಂ ಕೂತವ್ರಂತ ಅವ್ನು 2 ದಿವಸ ಕಾಯ್ತವ್ರೆ.
KH ಮುನಿಯಪ್ಪ ಇವ್ರು ಲೆಫ್ಟ್, ಇವ್ರು ಬ್ಯಾಡಿಗಾಡು, ಇಲ್ಲಿ ಪರಮೇಶ್ವರು, ಈಗ XC ಮಹದೇವಪ್ಪನ ಬೈತಾನೆ ಅವರೇ, ಈ ಮೀಸಲಾತಿ ಬಗ್ಗೆ ಮಾತಾಡ್ತಾನೆ, ಎಲ್ಲ ಜಾರಿ ಮಾಡಿಸ್ತಾರೆ ಸಿದ್ದರಾಮಯ್ಯ. ಅವ್ರ ಕೈಲಿ ಏನಾಗುತ್ತೆ ಮಾಡೋಕ್ಕೆ? ಸಿದ್ದರಾಮಯ್ಯ ಕೈಲಿ ನೀವು ಹೇಳ್ದಂಗೆ 2.5 ವರ್ಷ ಅಂತ ಆಗಿದೆ. 2 ವರ್ಷನಲ್ಲೇ ಇನ್ನು ಮುಂದುವರಿತಾರೆ. ಅದೇ ಪ್ರಶ್ನೆ ನಮ್ಗೆ ಬೇಡ, ಮುಂದುವರಿಬೋದು, ಇವತ್ತೇ ಬೀಳ್ಬೋದು. ಪ್ರಶ್ನೆ ಅದಲ್ಲ. ಇಲ್ಲಿ ಅವರಲ್ಲೂ ಒಂದು ಚಿಂತನೆ ಇದೆ. ಅವರು ಆ ಬಡ ಕುಟುಂಬದಲ್ಲಿ ಹುಟ್ಟು ಬಂದಿರೋಂಥ ವ್ಯಕ್ತಿನೇ. ಅವ್ರಿಗೇನಂದ್ರೆ ಈ ಥರ ಫೈನಲ್ ಮಾಡ್ಬೇಡಣ ಅಂತ. ಹೆಂಗಿರೋ ವರದಿ ಯಾರು ಕೊಟ್ಟಿದ್ದಾರೆ? ನಾಗಭವನ್ ದಾಸ್ ಸಾರ್ ಕೊಟ್ಟಿದ್ದಾರೆ. ಅವರು ಒಳ್ಳೆ ಪ್ರಾಮಾಣಿಕರಿದ್ದಾರೆ. ಅವ್ರ ಬಗ್ಗೆ ನಾವು ಮಾತಾಡೋಷ್ಟು ಆಗಲ್ಲ. ಅವ್ರ ರಾಜಕೀಯನ ಅವ್ರ ಪ್ರೇರಿತನ ಮಾಡ್ಕೊಳ್ಳಲ್ಲ. ಅವ್ರು ಯಾವ್ದು ಮೈಗೂಡಿಸ್ಕೊಂಡಿಲ್ಲ. ನಾವು ಅವ್ರ ಮನೆಗೆ ಹೋಗಿ ಬಂದಿದ್ವಿ, ಅದ್ರ ಬಗ್ಗೆ 1 ಅವರ್ ಮಾತಾಡಿ ಬಂದಿದ್ದೇನೆ. ಏನಿದು ಕತೆ ಅಂತ ಕೇಳಿದ್ವಿ. ಹೇಳೋರು ನಮಗೆ, ನನ್ನನ್ನು ಬೈಕೊಂಡ್ರು ನಾನು ಮಾಡೋದೇ ಅಂತ ಹೇಳೋರು. ಅವ್ರು ನೇರವಾಗಿ ಹೇಳಿದ್ದಾರೆ, ಪಾಸಿಟಿವ್ ಕರೆಕ್ಟಾಗಿ ಹೇಳಿದ್ರು. ಯಾಕಂದ್ರೆ ಇಲ್ಲಿ ನಾವು ಏನು ಲೆಫ್ಟ್ ಎಡಗೈ ಸಮುದಾಯಕ್ಕೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಬಂದಿರೋದೇ ಒಂದೇ ಕ್ವಶನ್, ಅಲ್ಲಿ 6 ಮಾಡಿದ್ರೆ ಇಲ್ಲಿ 5 ಮಾಡೋದು. ಈಕ್ವಲ್ ಮಾಡಬೇಡಿ, ಈಕ್ವಲ್ ಮಾಡಿ. ಯಾರು ಕೇಳ್ತಾರೆ? ಕ್ವಶನ್ ಮಾಡಿದ್ರೆ ಇರಲ್ಲ. ಈಗ ಏನು ನಾವು ಜನಗಣತಿ, ಸಮೀಕ್ಷೆ, ವೈಜ್ಞಾನಿಕ ಏನು ವರ್ಡ್ಸ್ಗಳು ಹೇಳ್ತೀವಲ್ಲ ನಾವು, ಅದನ್ನ ಕರೆಕ್ಟ್ ಮಾಡೋವರೆಗೂ ಅಟ್ಲೀಸ್ಟ್ ಈಗ ನಾನು ಸತಿಗೆ ಏನು ಅದಕ್ಕೆ 6 ಮಾಡಿ ಕೊಟ್ಬಿಡಿ ನೀವು. ಆಮೇಲೆ ಮತ್ತೆ ನೀವು ಏನಿದೆ ನಿಮ್ಮದು ಸೆನ್ಸಸ್ ಸ್ಟಾರ್ಟ್ ಮಾಡಿ. ಇಲ್ಲಿ ಸ್ಟಾಪ್ ಅಂತ ಹೇಳ್ತಾ ಇಲ್ಲ, ಇದು ಯಾವತ್ತೊಂದು ಮಾಡಿರೋದು 2011 ಮತ್ತೆ ಸ್ಟಾರ್ಟ್ ಮಾಡಿ. ನೀವು ರೀಸ್ಟಾರ್ಟ್ ಮಾಡಿ. ಆವಾಗ ನಿಮ್ದೇನಿದೆ ಕರೆಕ್ಟಾಗಿ ಎಲ್ಲ ಅವಾಗ ಬ್ಯಾಲೆನ್ಸ್ ಆಗುತ್ತೆ ನಿಮಗೆ. ಈಗ ಸದ್ಯಕ್ಕೆ ಏನಾಗಿದೆ ಅದ್ರ ಇನ್ನೊಂದು ನಿಮಿಷ, ಅದರಿಂದ ಏನಾಗುತ್ತೆ? ಈಗ ಉದ್ಯೋಗಗಳ ಮೇಲೆ ಈಗ ಏನು ಹೊಸ ಪ್ರಕ್ರಿಯೆ ನಡಿಬೇಕು, ಅವು ನಡೆಯಲ್ಲ. ಬ್ಯಾಕ್ಲಾಗ್ ನಡೆಯಲ್ಲ, ಮುಂಬರ್ತಿಗಳು ನಡೆಯಲ್ಲ. ಇಂಥವಕ್ಕೆ ಇಲ್ಲಿ ಪರಿಸ್ಥಿತಿ ಸ್ಟಾರ್ಟ್ ಆಗ್ಬಿಡುತ್ತೆ. ಎಷ್ಟೋ ಜನ ರಿಟೈರ್ಡ್ ಆಗ್ತಾರೆ, ಅವ್ರಿಗೆ ಅವ್ರ ಸ್ಥಾನಮಾನಗಳು ಸಿಕ್ಕಿರಲ್ಲ. ಎಷ್ಟು ಜನ ಉದ್ಯೋಗ ಇಲ್ಲದೆ ಮಕ್ಳುಗಳು, ಯುವಕರು ನಾವು ನೋಡ್ತಾರೆ, ಹೊಟ್ಟೆ ಉರಿತೈತೆ. ಯಾಕೆ ಕಾರಣ ಇದೊಂದು ಇಟ್ಕೊಂಡು ಕೂತವ್ರೆ. ಇಲ್ಲಿ ಏನು ಪರಿಸ್ಥಿತಿ ಅಂತ ಗೊತ್ತಿಲ್ಲ. ನಾನು ಹೇಳ್ತೀನಿ, ಇರ್ಬೋದು. ಒಳ ಮೀಸಲಾತಿ ಆ ಪಟ್ಟಿನ ಕುರಿತಂತೆ ನಾವು ಮಾತಾಡ್ತಾ ಇವತ್ತು ಸಚಿವರು, ಶಾಸಕರು, MLCಗಳು ಅಂದರೆ ಈ ಸಮುದಾಯದ ಪ್ರತಿನಿಧಿಸುವಂಥ ಬಹುತೇಕ ನಾಯಕರು ಸಿದ್ದರಾಮಯ್ಯನವರಿಗೆ ಒತ್ತಡದ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಮತ್ತು ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಇದು ಇವತ್ತು ನಿನ್ನೆ ಹೋರಾಟ ಅಲ್ಲ, ಕಳೆದ 30 ವರ್ಷಗಳಿಂದ ನಡೀತಾ ಇರುವಂಥ ನೋವಿನ ಹೋರಾಟ. ಕಡೆ ಪಕ್ಷ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ, ಯಾಕೆಂದರೆ ದಲಿತರ ಸರ್ಕಾರ, ಹಿಂದುಳಿದವರ ಸರ್ಕಾರ, ಅಲ್ಪಸಂಖ್ಯಾತರ ಸರ್ಕಾರ ಅಂತ ಹೇಳ್ತಾರಲ್ಲ, ಸಿದ್ದರಾಮಯ್ಯನವ್ರು ಹಾಗೆ ಗುರುತಿಸ್ಕೊಂಡಿರೋದು. ಸೊ ಅವ್ರ ಬಗ್ಗೆ ಒಂದಷ್ಟು ಹೋಪ್ ಇರುವಂಥದ್ದು. ಆದರೆ ದಿನೇಶ್ ಅವರೇ, ನಾವು ಎಲ್ಲೇ ಸುತ್ಕೊಂಡ್ಬಂದರೂ ಫೈನಲಿ ಲಿಂಕ್ ಆಗೋದು ಯಾವುದೇ ಮೀಸಲಾತಿ ಅಥವಾ ಯಾವುದೇ ವಿಚಾರ ತೊಗೊಂಡ್ರು ಎಕನಾಮಿಕ್ ಕ್ರೈಸಿಸ್ ಅನ್ನೋದಕ್ಕೆ. ಅಂದರೆ ಆರ್ಥಿಕತೆ ಮೇಲೆ ಇದು ಬಹಳ ಡಿಪೆಂಡೆನ್ಸಿ ಇರೋದ್ರಿಂದಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೋದಾ? ಹೌ ಇಟ್ ಈಸ್ ಲಿಂಕ್ಡ್ ಅಂತ? ಈಗ ರಾಜ್ಯದಲ್ಲಿ ಟೋಟಲ್ಲು ನಾವು ವೇಕೆನ್ಸೀಸ್ 2,70,000 ಚಿಲ್ಲರೆ ವೇಕೆನ್ಸಿ ಖಾಲಿ ಇದೆ. ಈಗ ನೀವು ಅದರಲ್ಲಿ 17% ಅಂತಲೇ ತಗೊಳ್ಳಿ, ಎಷ್ಟಾಯಿತು? ಸುಮಾರು 50,000 ವೇಕೆನ್ಸಿಗಳನ್ನ ಕೊಡಬೇಕಾಗತ್ತೆ SC STಗಳಿಗೆ. ಎಲ್ಲಿ ಕೊಡೋಕ್ಕಾಗತ್ತೆ ಇವ್ರ ಕೈಲಿ? ವೇಕೆನ್ಸಿಗಳನ್ನ ಫಿಲ್ ಮಾಡೋದಕ್ಕಂತೂ ಇವ್ರ ಕೈಲಿ ಸಾಧ್ಯನೇ ಇಲ್ಲ ಇವತ್ತಿನ ಪರಿಸ್ಥಿತಿಗಳಲ್ಲಿ. ಮತ್ತೆ ಬ್ಯಾಕ್ಲಾಗು ಏನು ಉಳಿದಿದ್ದಾವೆ ಅವುಗಳೇ ಸಾವಿರಾರು ಉಳಿದಿದ್ದಾವೆ, ಅವುಗಳನ್ನೂ ತುಂಬಕ್ಕೆ ಇವ್ರ ಕೈಲಿ ಸಾಧ್ಯ ಇಲ್ಲ. ಇವೆಲ್ಲ ನೋಡಿದಾಗ ಎಲ್ಲ ಫೈನಲಿ ಲಿಂಕ್ಸ್ ಟು ಏನು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಡಿಪೆಂಡ್ ಆಗುತ್ತೆ. ಕೊನೆಗೆ ಏನು ಹೇಳ್ತಾರೆ ಸಿದ್ದರಾಮಯ್ಯ ಅವರು, ಈಗ ಸುಮ್ಮನೆ ಈಗ ಏನು ಕೊಟ್ಟಿದ್ರಿ, ಈಗ ಮೊನ್ನೆ ಮುಸ್ಲಿಮ್ಸ್ಗೆ ಕಾಂಟ್ರಾಕ್ಟಲ್ಲಿ 2 ಕೋಟಿ ಕೊಡ್ತೀವಿ ಎಲ್ಲ ಅವರು ಹೇಳೋದಕ್ಕಷ್ಟೇ. ಅದು ಈ ವರ್ಷ ಏನು ಹೇಳಿರ್ತಾರೆ ಬಜೆಟಲ್ಲಿ, ನೆಕ್ಸ್ಟ್ ಇಯರ್ಗೆ ಅದು ಮ್ಯಾಚ್ ಆಗಲ್ಲ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಇವರು ಏನು ಮಹಿಳೆಯರಿಗೆ 2,000 ಕೊಡ್ತೀವಿ ಅಂತ ಏನು ಹೇಳಿದರು, ಗೃಹಲಕ್ಷ್ಮಿ 17,000 ಕೋಟಿ ಎಸ್ಟಿಮೇಷನ್ ಮಾಡಿದರು, ಕೊಟ್ಟಿದ್ದು 28,000 ಕೋಟಿ. ಅಲ್ಲಿಗೆ 1 to 2 ಅರ್ಥ ಆಯ್ತಲ್ಲ? ಅಲ್ಲಿಗೆ ನೀವು ಬೇರೆ ಯೋಜನೆಗಳು ಅಥವಾ ಬೇರೆ ಕಡೆ ಇವ್ರು ಏನು ಅನೌನ್ಸ್ಮೆಂಟ್ ಮಾಡಿದ್ರು ಅದನ್ನೆಲ್ಲ ಕಿತ್ತಿ ಇಲ್ಲಿ ಕೊಟ್ಟಿರ್ತಾರೆ. ಸೊ ಅಲ್ಲಿಗೆ ಇವ್ರು ಏನೇನು ಅನೌನ್ಸ್ ಮಾಡಿದ್ರು, ರಸ್ತೆ ಮಾಡ್ತೀವಿ, ಬ್ರಿಡ್ಜ್ ಮಾಡ್ತೀವಿ, ಅದು ಮಾಡ್ತೀವಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಹೋದ ಬಜೆಟಲ್ಲೂ 2,500 ಸ್ಕೂಲ್ ಮಾಡ್ತೀವಿ ಅಂತ ಹೇಳಿದ್ರು. ಈ ಬಜೆಟಲ್ಲೂ 2,500 ಸ್ಕೂಲ್. ಎಲ್ಲಪ್ಪ ಒಂದು ಸ್ಕೂಲ್ ಕಾಣಲಿಲ್ಲ ನಮಗೆ, ಕರೆಕ್ಟ್ ಅಲ್ವಾ? ಹೋದ ಬಜೆಟಲ್ಲಿ ಪಬ್ಲಿಕ್ ಸ್ಕೂಲ್ ಮಾಡ್ಬಿಡ್ತೀವಿ 2,500 ಅಂದರು. ಈ ಬಜೆಟಲ್ಲಿ ಈ ಬಜೆಟ್ ಬಂದರೂ ಒಂದು ಸ್ಕೂಲು ನಾವು ನೋಡಲಿಲ್ಲ, ಒಂದೇ ಒಂದು ಪಬ್ಲಿಕ್ ಸ್ಕೂಲ್ನ ಇನಾಗ್ರೇಷನ್ ನಾವು ನೋಡಲಿಲ್ಲ. ಅಲ್ಲಿಗೆ ಬರೀ ಸುಳ್ಳು ಹೇಳ್ಕೊಂಡು ಹೋಗ್ತಾರೆ. ಯಾಕಂದರೆ ಇವರು ಅನೌನ್ಸ್ ಮಾಡೋದು ಒಂದೇ, ಮತ್ತೆ ಇವ್ರು ಏನು ಅನೌನ್ಸ್ ಮಾಡಿರ್ತಾರೆ ರಾಜಸ್ವ ಇಷ್ಟು ಬರುತ್ತೆ ಅಂತ ಅಷ್ಟು ಬರಲ್ಲ. ಕರೆಕ್ಟ್. ಅಷ್ಟು ಯಾಕಂದ್ರೆ ಜನರಿಗೆ ಉದ್ಯೋಗ ಇಲ್ಲ, ಇದಿಲ್ಲ ಅಂದಾಗ ಎಲ್ಲಿ ತಂದು ಇವ್ರಿಗೆ ಕೊಡ್ತಾರೆ? ರಾಜಸ್ವನೇ ಕಲೆಕ್ಟ್ ಆಗ್ತಾ ಇಲ್ಲ ಅಂದಮೇಲೆ ಇವರು ಉದ್ಯೋಗ ಸೃಷ್ಟಿ ಮಾಡೋದಕ್ಕೂ ಇವ್ರಿಗಾಗಲ್ಲ. ಉದ್ಯೋಗ ಸೃಷ್ಟಿ ಆಗಲ್ಲ ಅಂದಾಗ ಈ ಥರ ಸುಮ್ಮನೆ ನಿಮ್ಗೆ ಕೊಡ್ತೀವಿ ಕೊಟ್ಟರು ಅದು ಯೂಸ್ ಮಾಡಲ್ಲ. ಈಗ ಮೊನ್ನೆ ಹೇಳಿದ್ರು 4% ಕೊಡ್ತೀವಿ ಏನೋ, ಮುಸ್ಲಿಮ್ಸ್ಗೆ ನಾವು 2 ಕೋಟಿ ಕೊಡ್ತೀವಿ ಕಾಂಟ್ರಾಕ್ಟ್ ಕೊಟ್ಟರೆ ತಾನೇ ಅವ್ರಿಗೆ 2 ಕೋಟಿ ಕೊಡೋದು. ಕಾಂಟ್ರಾಕ್ಟೇ ಕೊಡಲ್ಲ.
ಹೌದು. ಸುಮ್ನೆ ಒಂದು Practical ಆಗಿ ಕಿವಿಗೆ ಹೂ ಮಾಡಿಸೋ ಒಂದು ಶಾಸ್ತ್ರ ಇದು. Right, ಅಂದ್ರೆ ನನ್ನ ಇನ್ನೊಂದು ಹೇಳ್ಬಿಡ್ತೀನಿ ಮೇಡಮ್, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದ್ರೆ ಇವತ್ತು ಸುಪ್ರೀಂ ಕೋರ್ಟೇ ಮುಂದಾಗಿದೆ. ಹೌದು. SC STಗಳಲ್ಲೂ ಕೂಡ ಕ್ರೀಮಿ ಲೇಯರ್ ತಗೊಬಂದ್ರೆ ಅಷ್ಟೇನೆ ಈ ದೇಶದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗಳಿಗೂ ಈ ಸೌಲಭ್ಯಗಳು ಸಿಗೋದು. ಯಾಕಂದ್ರೆ ಇವತ್ತು ಕ್ಲಾಸ್ 1 ಆಫೀಸರ್ ಇರ್ಬೋದು, ಗ್ರೂಪ್ A ಆಫೀಸರ್ಸ್ಗಳಿರ್ಬೋದು, ಹೈಯರ್ ಇನ್ಕಮ್ ಪೀಪಲ್ ಇರ್ಬೋದು, ಇವ್ರುಗಳನ್ನೆಲ್ಲ ತೆಗಿಬೇಕು. ಅವಾಗಷ್ಟೇ ನಾವು OBC ಆಗ್ಬೋದು, SC ಆಗ್ಬೋದು, ST ಆಗ್ಬೋದು, ಯಾವುದೇ ಕಮ್ಯುನಿಟಿಗಳಲ್ಲಿ ಯಾವಾಗ ಕ್ರೀಮಿ ಲೇಯರ್ಗಳು ತರ್ತಾರೆ ಅವಾಗಷ್ಟೇ ಕಟ್ಟ ಕಡೆಯ ವ್ಯಕ್ತಿಗಳಿಗೆ ಇದು ರೀಚ್ ಆಗೋದು. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಊಟ ಮಾಡಿದವನಿಗೆ ಊಟ ಸಿಗ್ತಾ ಇರುತ್ತೆ. ಕರೆಕ್ಟ್. ಇದು ಮೇಜರ್ ಡಿಸ್ಕಷನ್ ಆಗ್ಬೇಕಾಗಿರೋ ಸಬ್ಜೆಕ್ಟ್ಗಳು. ಒಂದ್ಸಲ ಇದನ್ನ ಯಾವ ರೀತಿ ಹೇಳಿದ್ರು ಅಂದ್ರೆ H. ವಿಶ್ವನಾಥ್ ಅವರು ಶಿಕ್ಷಣ ಸಚಿವರಾಗಿದ್ದವರು, ಒಳ್ಳೆ ವಾಗ್ಮಿನೂ ಕೂಡ. ಅವ್ರು ಹೇಳಿದ್ರು, ನನ್ನ ಮಗ ನಾನು ಕುರ್ಬಾನೆ, ಸಿದ್ದರಾಮಯ್ಯನೂ ಕುರ್ಬಾನೆ, ಅಲ್ಲಿ ಯಾರೋ ಕಾಡಲ್ ಕುರಿ ಕಾಯ್ತಿರ್ತಾನಲ್ಲ ಅವನು ಕುರ್ಬಾನೆ. ನಮ್ಮ 3 ಜನ ಮಕ್ಕಳು ಒಂದೇ ಸ್ಕೂಲ್ಗೆ ಅಡ್ಮಿಷನ್ ಯಾವ್ದಕ್ಕಾರ ಅಪ್ಲೈ ಮಾಡಿದ್ರೆ ಯಾರಿಗೆ ಸಿಗುತ್ತೆ? ಇದನ್ನ ಕೇಳಿದ್ರು. ಅಂದ್ರೆ ಇವ್ರುಗಳು ಫಸ್ಟು ಕ್ರೀಮಿ ಲೇಯರ್ಗಳಲ್ಲಿ ಒಳಪಡಬಾರ್ದು, ಏನು ಅನುಭವಿಸಿದ್ದಾರೆ ಇವ್ರುಗಳು. ಅವಾಗ ನಿಜವಾಗಿ ಹಳ್ಳಿಲಿರೋರು, ಮುಗ್ಧರು, ಅವ್ರಿಗೆ ಇನ್ನೂ ರೀಚ್ ಆಗದೆ ಇರೋರು, ಇನ್ನೂ ಒಂದ್ಸತಿನೂ ಗೌರ್ಮೆಂಟ್ದು ಯಾವುದೂ ಸೌಲಭ್ಯಗಳನ್ನ ತಗೊಳ್ದೇ ಇರೋರಿಗೆ ರೀಚ್ ಆಗೋದು. ಇದು ಯಾವುದೇ ಕ್ಯಾಸ್ಟ್ ಆಗ್ಬೋದೋ, ಕಮ್ಯುನಿಟಿ ಆಗ್ಬೋದೋ, ಇದನ್ನ ಫಸ್ಟ್ ಪ್ರಿಫರ್ ಮಾಡಬೇಕು. ಅದು ತಂದಾಗ ಅಷ್ಟೇ ನಾವು ಸಾಮಾಜಿಕ ನ್ಯಾಯವನ್ನ ಕೊಡಕ್ಕಾಗೋದು. ಇವತ್ತೇನಾಗ್ತಾ ಇದೆ, IAS ಆಫೀಸರ್ ಮಕ್ಕಳೇ IAS ಆಫೀಸರ್ ಆಯ್ತಾರೆ, ದೊಡ್ಡ ದೊಡ್ಡ ಡಾಕ್ಟರ್ ಮಕ್ಕಳೇ ಡಾಕ್ಟರ್ ಶೀಟ್ ತಗೋತಾರೆ. ಇಲ್ಲಿ ದನ ಕಾಯೋನು, ಕುರಿ ಕಾಯೋನು ಇನ್ನೊಬ್ಬ ಅವ್ರ ಮಕ್ಕಳಿಗೆ ಸಿಗ್ತಾನೆ. ಯಾಕಂದ್ರೆ ಇವ್ರಿಗೆ ಎಕನಾಮಿಕಲಿ ಇಂಪ್ರೂವ್ ಆದಾಗ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಎಷ್ಟು ಲಕ್ಷ ಆದ್ರೂ ಕೂಡ ಫೀಸ್ ಕಟ್ಟಿ ಮಕ್ಕಳನ್ನ ಓದಿಸ್ತಾರೆ. ಇವತ್ತು ಬಡವ, ಇವತ್ತು ಸರ್ಕಾರಿ ಸ್ಕೂಲ್ಗಳಿಲ್ಲ. ಹಿಂದೆ ಅಟ್ಲೀಸ್ಟ್ ಸರ್ಕಾರಿ ಸ್ಕೂಲ್ಗಳಾರು ಚೆನ್ನಾಗಿದ್ದು, ಬಡವರು ಸರ್ಕಾರಿ ಸ್ಕೂಲಲ್ಲಿ ಓದ್ತಾ ಇದ್ರು. ಇವತ್ತು ಬಡವ್ರಿಗೆ ಒಂದು ಹೇಳ್ತೀನಿ, ಇವತ್ತು ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಅಂತಾರೆ ಸ್ಕೂಲ್ಗಳಲ್ಲಿ. ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಫಸ್ಟ್ ಮೆನ್ಷನ್ ಮಾಡ್ಬೇಕಾಗಿರೋದು ನಿಮ್ಮ ಇನ್ಕಮ್. ಫಸ್ಟ್ ಕೇಳೋದು ನಿನ್ನ ಹೆಸರೇನು, ನಿನ್ಗೆ ಎಷ್ಟು ಇನ್ಕಮ್ ಬರುತ್ತೆ, ನಿನ್ನ ಹೆಂಡತಿಗೆ ಎಷ್ಟು ಇನ್ಕಮ್ ಬರುತ್ತೆ, ಮತ್ತೆ ನೀನ್ ಯಾವ ಜಾತಿ, ಇದನ್ನ ಕೇಳ್ಬಿಟ್ಟು ಅವನು ನೋಡ್ತಾನೆ. ಇವನ್ಗೆ ಇನ್ಕಮ್ ಇಲ್ಲ, ಜಾತಿ ಇಲ್ಲ, ಅಲ್ಲೇ ರಿಜೆಕ್ಟ್ ಮಾಡ್ತಾನೆ. ಪ್ರೈವೇಟ್ ಸ್ಕೂಲಲ್ಲೂ ಎಜುಕೇಶನ್ ಸಿಗ್ತಾ ಇಲ್ಲ ಇವತ್ತು. ಇದು ನಾನು ನೋಡ್ತಾ ಇರೋಂತ ವ್ಯವಸ್ಥೆ. ಸರ್ಕಾರನು ಸರಿಯಾಗಿ ಇವ್ರಿಗೆ ಶಿಕ್ಷಣ ಕೊಡೋ ಯೋಗ್ಯತೆ ಇಲ್ಲ. ಅಟ್ಲೀಸ್ಟ್ ಕ್ರೀಮಿ ಲೇಯರ್ ತಂದು ಕಟ್ಟ ಕಡೆಯ ವ್ಯಕ್ತಿಗಳಿಗೆ ರಿಸರ್ವೇಶನ್ ರೀಚ್ ಮಾಡೋದು ಅಷ್ಟೇ ನಾವು ಮೇಲ್ ಬರೋಕ್ಕಾಗೋದು. ಯಾವುದೇ ಜನಾಂಗ ಆಗ್ಬೋದೋ, ಯಾವುದೇ ವ್ಯವಸ್ಥೆ ಆಗ್ಬೋದೋ. ಇವತ್ತು ದೊಡ್ಡ ದೊಡ್ಡ ಜಾತಿ ಸಂಘಟನೆಗಳಲ್ಲಿ ಯಾರಿರ್ತಾರೆ ಮುಖ್ಯಸ್ಥರು, ಒಬ್ಬ IAS ಆಫೀಸರ್ ತಂದು ಕೂರ್ಸಿರ್ತಾನೆ. ಅವ್ನ ಮಕ್ಳಿಗೆ ಬೇಡ ಅಂತ ಹೇಳ್ತಾನ? ಅವ್ರ ಮಕ್ಳಿಗೆ, ಅವ್ರ ಮೊಮ್ಮಕ್ಳಿಗೆ ರಿಸರ್ವೇಶನ್ ಬೇಡ ಅಂತ ಹೇಳ್ತಾರ? ಅವ್ರು ರೆಫ್ಯೂಸ್ ಮಾಡಿದಾರ? ಅವ್ರು ಮಾಡಿ ಫಸ್ಟು, ಅವಾಗ ಇನ್ನೊಬ್ಬ ಅವ್ರ ಹಿಂದೆ ಇರ್ತಾರಲ್ಲ ಅವ್ರಿಗೆ ಸಿಗುತ್ತೆ. ಅದನ್ನ ಮಾಡೋದಕ್ಕೆ ಯಾರು ರೆಡಿ ಇಲ್ಲ ಈ ವ್ಯವಸ್ಥೆಯಲ್ಲಿ. ಅದನ್ನ ಫಸ್ಟ್ ಮಾಡಬೇಕು. ಅದನ್ನು ಮಾಡಿದಾಗಷ್ಟೇ ನಮ್ಮ ದೇಶ ಉದ್ಧಾರ ಆಗೋದು. ಪ್ರತಿಯೊಬ್ಬ ನಾಗರಿಕನು ಅವನು ಎದೆತ್ತಿ ಮುಂದೆ ನಡೀತಾನೆ. ಅದಕ್ಕೆ ಹೆಲ್ಪ್ ಆಗಬೇಕಾಗಿರೋದು ಒಂದು ಜಾತಿಗಳು ಎಲ್ಲ ಒಗ್ಗೂಡ್ಕೊಂಡು ಇದನ್ನ ಫಸ್ಟ್ ಪ್ರಿಯಾರಿಟಿ ಮಾಡಿ, ಹೌದು ನಾವು ಕ್ರೀಮಿ ಲೇಯರ್ ತರ್ತೀವಿ, ಕಟ್ಟ ಕಡೆಯ ವ್ಯಕ್ತಿಗೂ ನಾವು ರೀಚ್ ಮಾಡಿಸ್ತೀವಿ. ಅದು ಮಾಡಿದಾಗ ಏನಾಗುತ್ತೆ, ಈ ಒಂದು ವ್ಯವಸ್ಥೆನ ನೀಟಾಗಿ ತಗೊಂಡೋಗ್ಬೋದು, ಪ್ರತಿಯೊಬ್ಬನಿಗೂ ರೀಚ್ ಮಾಡ್ಬೋದು. ಈ ವ್ಯವಸ್ಥೆಯಲ್ಲಿ ರೀಚ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಉಂಡವನೇ ಊಟ ಮಾಡ್ತಾ ಇರ್ತಾನೆ. ಈಗ ಬಲ್ಶಾಲಿ ಒಬ್ಬನ ತಳ್ತಾನೆ, ಅವ್ನು ಚೇರಲ್ಲಿ ಕೂತ್ಕೊತಾನೆ, ಊಟ ಮಾಡ್ತಾನೆ, ಅಷ್ಟೇ ಆಗ್ತಾ ಇರೋದು. ಬಡಕ್ಲಾಗಿರೋನು ತಳ್ಳಿಸ್ಕೊತಾ ಇದ್ದಾನೆ, ಅಷ್ಟೇ ವ್ಯವಸ್ಥೆ ಆಯ್ತಾ ಇರೋದು. ಇದಕ್ಕೆ ಸಿಂಪಲ್ ಎಕ್ಸಾಂಪಲ್ ಅಂದ್ರೆ ಶಿಕ್ಷಣ. ಇವತ್ತು ದುಡ್ಡಿರೋರು ಏನ್ ಮಾಡ್ತಾರೆ, ನೀಟು JEE ಎಲ್ಲ ಕೋಚಿಂಗು ಕೊಡಿಸ್ತಾರೆ ಮಕ್ಳಿಗೆ, 2 ಲಕ್ಷ 3 ಲಕ್ಷ. ಅವ್ರ ಮಕ್ಳಿಗೆ ರಿಸರ್ವೇಶನ್ ಸಿಗುತ್ತೆ. ಡಾಕ್ಟ್ರು, ಇಂಜಿನಿಯರ್ಸ್ ಯಾವುದಕ್ಕಾದ್ರೂ ಅವ್ರ ಮಕ್ಳಿಗೆ. ಹಳ್ಳಿಲಿರೋರ್ಗೆ 2 ಲಕ್ಷ 3 ಲಕ್ಷ ಕೊಡೋ ಯೋಗ್ಯತೆ ಎಲ್ಲಿದೆ ಸ್ವಾಮಿ? JEE ನೀಟಿಗೆಲ್ಲ ಕೋಚಿಂಗ್ಗಳಿಗೆ ಅವ್ರ ಮಕ್ಳು ಹೆಂಗೆ ಡಾಕ್ಟರ್, ಇಂಜಿನಿಯರ್ ಆಗ್ತಾರೆ? ಈಗ IAS ಆಫೀಸರ್ ಏನಾಗಬೇಕು, ಒಬ್ಬ ಕ್ಲಾಸ್ 1 ಆಫೀಸರ್ಗೆ ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತೆ. ಅವ್ನು SC ಆಗಿರ್ಬೋದು, ST ಆಗಿರ್ಬೋದು, OBC ಆಗಿರ್ಬೋದು, ಅವ್ನ ಮಕ್ಳಿಗೆ ಲಕ್ಷಗಟ್ಟಲೆ ಫೀಸ್ ಕೊಟ್ಟು ಕೋಚಿಂಗ್ ಕೊಡಿಸ್ತಾರೆ. ಅವ್ರ ಮಕ್ಳು, ಹಳ್ಳಿಲಿರೋರ್ ಮಕ್ಳು ಹೆಂಗ್ ಮ್ಯಾಚ್ ಆಗ್ತಾರೆ? ಅವ್ರಿಗೆ ಶಿಕ್ಷಣದಲ್ಲೇ ಕೊರತೆ ಆಗಿದೆಯಲ್ಲ, ಶಿಕ್ಷಣದಲ್ಲೇ ಮಿಸ್ ಮ್ಯಾಚ್ ಆಗಿದೆಯಲ್ಲ. ಹೌ ದೇ ವಿಲ್ ಕಾಂಪೀಟ್ ವಿತ್ ಈಚ್ ಅದರ್? ಯಾಕಂದ್ರೆ ಇಲ್ಲೇನು SC STಗಳು, OBCಗಳು ಅಂದ್ರೆ ಅವರು ಕೋಟಿಗಟ್ಟಲೆ ಜನ ಇದ್ದಾರೆ ರಾಜ್ಯದಲ್ಲಿ. 1,04,00,000 ಏನೋ 2011 ಸರ್ವೆಯಲ್ಲಿ. ಇವತ್ತಿಗೆ ಎಷ್ಟು ಜನ ಇದ್ದಾರೆ? ಆ ಲೆಕ್ಕ ತಗೊಂಡಾಗ ನಾವು ಮಾಡಬೇಕಾಗುತ್ತೆ. ಈ ಫಿನಾನ್ಸ್ ವಿಷಯ ಮಾತಾಡಿದ್ರಿಂದಾಗಿ ನೆನ್ನೆ ಅಲ್ಲ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರರಾಗಿರುವಂಥ ಬಸವರಾಜ ರಾಯರೆಡ್ಡಿ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಅವ್ರು ಮಾತಾಡ್ತಿರ್ಬೇಕಾದ್ರೆ ನೋಡಿ, ಈ ಹಿಂದೆ 1 kg ಅಕ್ಕಿಗೆ 10 ರೂಪಾಯಿ ಇತ್ತು. ಲೆಟ್ರ್ ಅನ್ನೋದು ಹೆಂಗೆ ಬರ್ತಾ ಈಗ 70 ರೂಪಾಯಿ 80 ರೂಪಾಯಿಗೆ ಬಂದು ನಿಂತ್ಕೊಂಡಿದೆಯಲ್ಲ, ಹಾಗೇನೆ ಎಕನಾಮಿಕ್ ಅನ್ನೋದು ಬೆಳೀತಾ ಇರುತ್ತೆ. ಸೊ ಗ್ಯಾರಂಟಿ ವಿಷಯಕ್ಕೆ ಅದಷ್ಟು BJP ಅವರು JDS ಅವರು ಟೀಕೆ ಟಿಪ್ಪಣಿ ಮಾಡ್ತಿದ್ದಾರೆ.
ಮುಂದಿನ ವರ್ಷದ ಅವಧಿಗೆ ಸರ್ಪ್ಲಸ್ ಬಜೆಟಲ್ಲಿ ನಾವು ಇದನ್ನೆಲ್ಲ ಪ್ಲಾನ್ ಮಾಡ್ಬೋದು ಅಂತ ಹೇಳಿದ್ರು. ಸರ್ಪ್ಲಸ್ ಬಜೆಟ್ ಇದೆಲ್ಲ ಮಾಡ್ಬೋದು, ನಾಟ್ ಅ ಬಿಗ್ ಡೀಲ್ ಅಂತ ಹೌದು ಮಾಡ್ಬೋದು. ನಮ್ದು ಸಂಪನ್ಮೂಲ ಭರಿತ ರಾಜ್ಯ ಮಾಡ್ಬೋದು. ಮಾಡಕ್ಕೆ ಇಚ್ಛೆ ಎಲ್ಲಿದೆ ಅವ್ರುಗಳಿಗೆ? ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋರಷ್ಟೇ ಮಾಡಕ್ಕೆ ಸಾಧ್ಯ. ಇವತ್ತು ಪ್ರತಿಯೊಂದು ಹಂತದಲ್ಲೂ ಭ್ರಷ್ಟಾಚಾರ ಇಟ್ಕೊಂಡಿರೋದ್ರಿಂದ ಯಾವ ವ್ಯಕ್ತಿಗಳು ಸರ್ಕಾರಿ ಕಚೇರಿ ಕಡೆ ತಲೆ ಹಾಕ್ತಾ ಇಲ್ಲ, ಒಂದು ಡೆವಲಪ್ಮೆಂಟ್ ನಡೀತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ಇಂಡಸ್ಟ್ರಿ ಮಾಡ್ತೀನ, KD ಬಿಲ್ ಅಪ್ರೂವಲ್ ಕೊಡಲ್ಲ, ಪ್ರತಿ ಇಲಾಖೆಗೂ ಲಂಚ ಕಟ್ಟಬೇಕು. ಈಗ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಹೋಗ್ತೀರಾ, ಒಂದು ಕನ್ವರ್ಷನ್ಗೆ ಇಷ್ಟು ಲಕ್ಷ ಅಂತ ಫಿಕ್ಸ್ ಮಾಡವ್ರೆ. ಅದು ಆನ್ಲೈನ್ ಅನ್ನೋದು ತಿಪ್ಪೆಗುಂಡಿ, ಅಲ್ಲೇನು ನಾವೇನು ಮಾಡೋಕ್ಕಾಗಲ್ಲ. ಆನ್ಲೈನು ಬ್ರೋಕರ್ ಮುಖಾಂತರ ಹೋದ್ರೆ ಮಾತ್ರನೇ ಕನ್ವರ್ಷನ್ ಆಗೋದು, ಅಷ್ಟು ಹೋಪ್ಲೆಸ್ ಸಿಸ್ಟಮಲ್ಲಿದೆ. ಇಷ್ಟು ನೀವು ಎಲ್ಲ NOCಗಳು ಕೊಟ್ಟರು ನಿಮ್ಗಳೇ ಮಾಡಲ್ಲ, ತೆಗೆದು ಬಿಸಾಕ್ತಾರೆ. DC ಗಳು ಹೋಗೋ ಅದು ತಗೋಬ ಇದು ತಗೋಬ ಮತ್ತೆ ಅಪ್ಲೈ ಮಾಡೋ, ಬರೀ ಈ ಆಟಗಳು ಆಡ್ತಾರೆ. ಅಂದರೆ ನೀವು ಟೋಟಲಿ ಬ್ರೋಕರ್ಸ್ ಮುಖಾಂತರ ಹೋಗಿ ನನಗೆ ಈಗ 50,000 ಫೀಸ್ಗೆ 2 ಲಕ್ಷ ಲಂಚ ಕೊಡೋಕ್ಕಾಗಲ್ಲ ಅಂದಾಗ ಬಿಟ್ಬಿಡ್ತೀರಾ ಪ್ರಾಜೆಕ್ಟ್ಗಳು. ರಾಜ್ಯ ಹೆಂಗೆ ಡೆವಲಪ್ ಆಗುತ್ತೆ? ಇವ್ರ ಜಾಬ್ ತುಂಬ್ಸಕ್ಕಾಗದೆ ಸರ್ಕಾರಿ ಜಾಬ್ಗೆ ದುಡ್ಡು ಬರ್ತಾ ಇಲ್ಲ, ಸರ್ಕಾರಿ ಖಜಾನೆಗೆ ದುಡ್ಡು ಬರ್ತಾ ಇಲ್ಲ. ಅಧಿಕಾರಿಗಳನ್ನ ಭ್ರಷ್ಟಾಚಾರದಲ್ಲಿ ಪ್ರತಿಯೊಬ್ಬ DC ಗಳು AC ಗಳು SP ಗಳು ಇವತ್ತು ಇಷ್ಟೊಂದು ಗಾಂಜಾ ಇವತ್ತು ಏನು ನಾವು ಹೇಳ್ತಾ ಇದ್ದೀವಲ್ಲ ಈ ಏರ್ಪೋರ್ಟ್ಗಳಲ್ಲಿ, ಇವೆಲ್ಲ ಯಾತಕ್ಕೆ ಬರ್ತಾ ಇದೆ ಇಷ್ಟು? ಮೊನ್ನೆ ಬರೀ ಇವತ್ತು ಏನೋ ಒಂದು 78 ಕೋಟಿ ಗಾಂಜಾ ಅಂತಾರೆ. ಮೊನ್ನೆ ಡೆಲ್ಲಿಲಿ 8,000 ಕೋಟಿ ಏನು ಡ್ರಗ್ಸ್ ಆಚೆ ಬಂತು. ಪೊಲೀಸವ್ರು ಹಿಡಿತಾರೆ. ಹೆಂಗ್ ಬಂತು ಅಂದ್ರೆ ಏರ್ಪೋರ್ಟಲ್ಲಿ ಮೆಷಿನ್ ಕೆಟ್ಟೋಗೈತೆ ಅಂತ ಹೇಳ್ತಾರೆ, ಸುಳ್ಳು ಹೇಳ್ತಾರೆ. ಮತ್ತಿದೇ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ 10 ಕೋಟಿ ರೂಪಾಯಿ ಡ್ರಗ್ಸು ಕೇರಳ ಬಾರ್ಡ್ರಲ್ಲಿ ಹಿಡಿತಾರೆ ಪೊಲೀಸವರು. ಅಲ್ಲಿ ಹೆಂಗೆ ಕೇಳಿದ್ರೆ ಇಲ್ಲಿ ಏರ್ಪೋರ್ಟ್ ಇಂದಾನೆ ಆಚೆ ಬಂತು ಅಂತಾರೆ. ಅಂದ್ರೆ ಯಾವ ಲೆವೆಲಲ್ಲಿ ಅಂದ್ರೆ ನೀವು ಭ್ರಷ್ಟಾಚಾರ ಯಾವ ಲೆವೆಲ್ ಅಂದ್ರೆ ಅಧಿಕಾರಿ ವರ್ಗಾವಣೆಯಲ್ಲಿ ಇವರು ಕಸ್ಟಮ್ಸ್ ಅಲ್ಲಿ ಇಡಿಲೂ ಲಂಚ ತಗೋತಾರಂತೆ. ಅಧಿಕಾರಿಗಳ ವರ್ಗಾವಣೆಗೆ ಇಡಿಗ್ಲಿ ಆಫೀಸರ್ಗಳ ನೇಮಸಕ್ಕೂ ಲಂಚ ತಗೋತಾರಂತೆ. ಆ ಲೆವೆಲ್ಗೆ ದೇಶ ಬೆಳೆದಾಗ ನೀವು ಹೆಂಗ್ ನ್ಯಾಯ ಒದಗಿಸಕ್ಕಾಗತ್ತೆ? ದೇಶ ಹೆಂಗೆ ನಾವು ಪೂರ್ತಿ ದೇಶದ ವ್ಯವಸ್ಥೆನೇ ಏನು ಬೇಲಿನೇ ಎದ್ದು ಹೊಲ ಮೇಯ್ತಾ ಇದೆ ಇವತ್ತು. ಹಿಂಗಿದ್ದಾಗ ನಾವು ವ್ಯವಸ್ಥೆ ಹೆಂಗ್ ಸರಿಪಡಿಸಕ್ಕಾಗತ್ತೆ? ಅದನ್ನ ನಾವು ಸರಿ ಮಾಡಿದಾಗ ಅಷ್ಟೇ ಈಗ 100% ರೆವಿನ್ಯೂ ಇಂಪ್ರೂವ್ ಆಗುತ್ತೆ. ಗೋಲ್ಡ್ ಡೈಲಿ ಹಿಂಗೆ KG ಗಟ್ಟಲೆ ತಂದ್ರೆ ದೇಶಕ್ಕೆ ರೆವಿನ್ಯೂ ಅಲ್ಲಿ ಬರುತ್ತೆ, GST ಯಾರು ಕಟ್ತಾರೆ? ಇದು ಇಂಪಾರ್ಟೆಂಟ್ ಫ್ಯಾಕ್ಟ್. ಗೋವಿಂದರಾಜ್ ಅವರೇ, ಸರ್ಕಾರವೇ ಆಗ್ರಹ ಮಾಡ್ತಾ ಇದೆ, ಸರ್ಕಾರವೇ ಬೇಡಿಕೆ ನೀಡ್ತಾ ಇದೆ. ಯಾಕೆಂದರೆ ಅವರ ಸಚಿವರೇ ಶಾಸಕರೇ ಸಿದ್ದರಾಮಯ್ಯನವ್ರ ಮುಂದೆ ಆಗಾಗ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ ಈ ಒಳ ಮೀಸಲಾತಿ ವಿಚಾರವನ್ನು. ಇಲ್ಲ, ಇದೊಂಥರ ನೋಡಿ, ಇವತ್ತು ಯಾವೆಲ್ಲ ನಾನಂದೇ ನಿಮ್ಮ ರೋಲೇ ಇಲ್ಲ ಅಂತ ಇಲ್ಲ ನೋಡಿ ಮೇಡಮ್, ನಾವಂತೂ ಇದ್ರ ಬಗ್ಗೆ ಬಹಳ ಸ್ಪಷ್ಟತೆಯಿಂದ ನಾವು 2023ರಲ್ಲಿ ನಾನು ಹೇಳಿದೆ ಆಗಲೇ, ಮಾಧುಸ್ವಾಮಿ ಅವರ ಕಮಿಟಿಯಿಂದ ಯಾವ ರೀತಿಯಾಗಿ ಡಿಸಿಷನ್ ತಗೊಂಡು ಅದು ಇಂಪ್ಲಿಮೆಂಟೇಷನ್ ಆಯಿತು. ಈಗ ಇದಕ್ಕೆ ಬರೋಣ. ಸೊ ಈಗ ಈ ಸರ್ಕಾರ ಹೆಂಗೆ ಅಂದ್ರೆ ಮಾತೆತ್ತಿದ್ರೆ ನಾವು ಗ್ಯಾರಂಟಿ ಕೊಡ್ತಾ ಇಲ್ಲ ಅನ್ನೋದು ನಮ್ಮ ಯಾವ್ದು ಕೇಳಿದ್ರು ಗ್ಯಾರಂಟಿ ಕೊಡ್ತಿಲ್ವಾ, ಗ್ಯಾರಂಟಿ ಕೊಡ್ತಾ ಇಲ್ವಾ ಅಂತಾರೆ. ಈ ಗ್ಯಾರಂಟಿ ಕೊಡೋ ವಿಚಾರದಲ್ಲಿ ಈಗ SC STP ಒಂದು ಅಭಿವೃದ್ಧಿಗೆ ಒಂದು ಸಬ್ ಕಮಿಟಿ ಸಮಿತಿ ಅಂತ ಇರ್ತಕ್ಕಂಥ ಒಂದು ಸ್ಪೆಷಲ್ ಯೋಜನೆಗೆ ಸುಮಾರು ಒಂದು 25,000 ಕೋಟಿ ರಿಸರ್ವ್ ಆಗುತ್ತೆ. ಅದು ಆ ದುಡ್ಡನ್ನ ನೀವು ಕೊಡ್ತಾ ಇಲ್ಲ. ಆ ಸಮುದಾಯದಲ್ಲಿ ಯಾವುದೋ ಒಬ್ಬ ಕಟ್ಟಕಡೆಯ ಸಮುದಾಯದ ಒಂದು ಹಿಂದುಳಿದ ಜಾತಿನಲ್ಲಿ ಒಬ್ಬ ಸಾಮಾನ್ಯ ಇರ್ತಕ್ಕಂಥ ಯುವಕಂಗೆ ಒಂದು ಕಾರ್ ಕೊಡ್ಸಿದ್ರೆ ಅವನೆಲ್ಲ ಒಂದು ಕಾರ್ ಡ್ರೈವಿಂಗ್ ತಗೊಂಡು ಎಲ್ಲ ಒಂದ್ ಕಡೆ ಚಾಲನೆ ಮಾಡ್ಕೊಂಡು ಜೀವನ ಮಾಡಿಸೋದಕ್ಕೆ ಸಾಕಷ್ಟು ಅವಕಾಶಗಳು ಇತ್ತು. ಅದೇ ರೀತಿ ಒಂದು ಸಣ್ಣ ಅಂಗಡಿ ಮಾಡ್ಕೊಂಡು ಅವ್ರಿಗೆ ಒಂದು ಆರ್ಥಿಕವಾದ ಸವಲತ್ತನ್ನು ಕೊಡೋದಕ್ಕೆ ಒಂದು ಯೋಜನೆಗಳಿದ್ದು. ಈ ರೀತಿ ಇರ್ತಕ್ಕಂಥ ಯೋಜನೆಗಳನ್ನ ಎಲ್ಲ ಒಂದ್ ಕಡೆ ಇವರು ಅದನ್ನ ಮಾಡ್ತಾ ಇಲ್ಲ ಅಂತ ಕೇಳಿದ್ರೆ, ಇಲ್ಲ ರೀ ನಾವು ಗ್ಯಾರಂಟಿ ಸೇರಿಸ್ಬಿಟ್ಟು ಕೊಡ್ತಾ ಇದ್ದೀವಿ ಅಂತ ಇವತ್ತು ಒಂದ್ ಕಡೆ ಉಡಾಫೆ ಉತ್ತರಗಳನ್ನ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಗ್ಯಾರಂಟಿ ಕೊಟ್ಟಿದ್ದೀವ್ರಿ, ನಾವು ಬಸ್ಸಲ್ಲಿ ಓಡಾಡ್ತಾ ಇಲ್ವಾ, ನಾವು ತಿಂಗಳಿಗೆ 2,000 ರೂಪಾಯಿ ಆಗ್ತಾ ಇಲ್ವಾ ಅನ್ನೋ ಉತ್ತರನ ಕೊಡ್ತಾರೆ. ಇದು ಯಾಕೆ ಅಂದ್ರೆ ಇದು ಇಂಟರ್ನಲ್ ರಿಸರ್ವೇಷನ್ ಅಲ್ಲಿ ಈ ರೀತಿಯ ಒಂದು ಫಂಡ್ಗಳನ್ನ ಮಿಸ್ಯೂಸ್ ಮಾಡಬಾರ್ದು ಅಂತಂದ್ರೆ, ಆ ಸಮುದಾಯ ಮೊದಲೇ ಎಲ್ಲ ಒಂದ್ ಕಡೆ ಮೇಲೆ ಎದ್ದಳಕ್ಕಾಗಲ್ಲ. ಈ ರೀತಿಯ ಒಂದು ಸರ್ಕಾರದಿಂದ ಕೊಡುವಂತ ಸವಲತ್ತುಗಳು ಕೊಟ್ರೆ ಆರ್ಥಿಕವಾಗಿ ಸಬಲೀಕರಣ ಆದಂಗ ಸಮಾಜದಲ್ಲಿ ಅವರು ಕೂಡ ಮುನ್ನೆಲೆ ಬರುವಂತ ಕೆಲಸ ಆಗುತ್ತೆ. ಆದ್ರೆ ಇಂಥ ಯೋಜನೆಗೆ ಇರ್ತಕ್ಕಂಥ ಹಣವನ್ನೇ ಅವರು ಮಿಸ್ಯೂಸ್ ಆಗಿ ಗ್ಯಾರಂಟಿಗೆ ಬಳಸ್ಕೊಂತಾರೆ ಅಂದ್ರೆ, ಇದು ಪ್ರಶ್ನೆ ಮಾಡೋದಕ್ಕೆ ಇವತ್ತು ವಿರೋಧ ಪಕ್ಷವಾಗಿ ಎಷ್ಟೇ ಬಡ್ಕೊಂಡ್ರು ನಾವು ಗ್ಯಾರಂಟಿ ಕೊಡ್ತಾ ಇಲ್ವಾ ಅಂತ ಹೇಳ್ತಾರೆ. ನಾವೀಗ ಮಾತಾಡೋ ಪ್ರಯೋಜನ ಇಲ್ಲ. ಸಂಘಟನೆಗಳು ಹಂಗಾದ್ರೆ ಎಚ್ಚೆತ್ತುಕೊಳ್ಬೇಕು. ಆ ಸಮುದಾಯದವರೇ ಮುನ್ನೆಲೆಗೆ ಬರಬೇಕು, ಅವರೇ ಹೋರಾಟ ಮಾಡಬೇಕು, ಅವರೇ ಕಸ್ಕೋಬೇಕು. ನಾವು ಕೂಡ ಇದರಲ್ಲಿ ಸಾಕಷ್ಟು ದಿನದಿಂದ ಹೋರಾಟ ಮಾಡ್ತಲೇ ಇದೆ, ಇದನ್ನು ಬಳಸ್ಕೊಂಬೇಡಿ ಅಂತ. ಇಲ್ಲ ನಾವು ಇದು ಬಳಸ್ಕೊಂಡು ನಾವು ಬಸ್ ಟಿಕೆಟ್ ಕೊಡ್ತಾ ಇಲ್ವಾ ಅಂತಾರೆ. ಬಸ್ಸಲ್ಲಿ ಹುಡುಕ್ಬಿಟ್ಟು ಕೊಡ್ತೀರಾ ನೀವಾಗಾದ್ರೆ? ಯಾವ ಜಾತಿಯವ್ರು ಓಡಾಡ್ತಾರೆ ಅಂತ ಕೊಡ್ತೀರಾ? ಅರ್ಥ ಮಾಡ್ಕೊಳ್ಳಿ. ಸೊ ಎಲ್ಲದಕ್ಕೂ ಇವರು ಲಿಂಕ್ ಮಾಡ್ತಾ ಇರೋದೇ ಗ್ಯಾರಂಟಿ ವಿಚಾರ. ಆ ಸಮುದಾಯ ಕೆಳವರ್ಗದ ಜನನ
ಮೇಲೆತ್ತದಕ್ಕಿರ್ತಕ್ಕಂಥ ಆರ್ಥಿಕ ಸಹಾಯವನ್ನು ಯೋಜನೆಯನ್ನ ನೀವ್ ಯಾಕೆ ಬೇರೆ ಇದಕ್ಕೆ ಬಳಕೊಂತೀರಾ? ಈಗ ನೀವು ಆಲ್ರೆಡಿ ಇವತ್ತು ಗ್ಯಾರಂಟಿಗಳ ಹೆಸರು ಹೇಳ್ಕೊಂಡು ಒಂದ್ ಕಡೆ ಸಿಕ್ಕಾಬಿಟ್ಟೆ ಸಾಲ ಮಾಡ್ತಾ ಇದ್ದೀರಾ. ಯಾವುದೇ ಒಂದು ಸಾಲ ಮಾಡಿ ಅಭಿವೃದ್ಧಿ ಯೋಜನೆಗೆ ದುಡ್ಡು ಕೊಡ್ತಾ ಇಲ್ಲ, ಇತ್ಲಕ್ ಸಂಬಳಗಳು ಕೊಡಕ್ಕಾಗ್ತಿಲ್ಲ. ಮೇಡಮ್, ನನಗೆ ಮಾಹಿತಿ ಇರ್ತಕ್ಕಂಥ ಪ್ರತಿ ತಿಂಗಳು 8 ರಿಂದ 10 ಸಾವಿರ ಕೋಟಿ ಶಾರ್ಟೇಜ್ ಆಫ್ ಮನಿ ಇನ್ ಕರ್ನಾಟಕ. ಇವರು ಆ ರೀತಿಯಾದ ಒಂದು ಮಿಸ್ಯೂಸ್ ಆಗಿ ಎಲ್ಲ ಒಂದ್ ಕಡೆ ಒಂದು ಸರಿಯಾದ ರೀತಿಯಲ್ಲಿ ಬಳಕೆನೂ ಮಾಡ್ಕೊಂತ ಇಲ್ಲ, ಅದು ಕೂಡ ಒಂದು ಪ್ರಾಬ್ಲಮ್ ಇದೆ. ಸೊ ಈ ರೀತಿ ಇರಬೇಕಾದ್ರೆ ಇವತ್ತು ಒಳ ಮೀಸಲಾತಿ ಇದು ಮೀನಾಮೇಷ ಎಣಿಸ್ತಾರದು ಈ ವಿಚಾರಕ್ಕೆ ಅಂತ ಅನಿಸ್ತಾ ಇದೆ ನನಗೆ. ಯಾಕೆಂದ್ರೆ ಇವತ್ತು ಆಗ್ಲೇ ಹೇಳ್ದಂಗೆ ಈ ಒಂದು ಯೋಜನೆ ತಂದಾಗ ಸಾಕಷ್ಟು ಇವತ್ತು ಏನು ಒಂದು ಎನ್ರೋಲ್ಮೆಂಟ್ ಆಗ್ತಾ ಇದೆ ಜಾಬ್ದು, ಇವತ್ತು ಇದರಲ್ಲೂ ಕೂಡ ಒಂದು ಮೀಸಲಾತಿ ಬರಬೇಕು ಅನ್ನೋದಾಗುತ್ತೆ. ಯಾಕೆಂದ್ರೆ ಕಳೆದ 2011 ರಿಸರ್ವೇಶನ್ ಇದು ನಮ್ಮ ಸೆನ್ಸಸ್ ಆಗಿತ್ತಲ್ಲ, ಆ ಪ್ರಕಾರ ತಂದಾಗ ಬಹುಶಃ ಕಳೆದ 10 ವರ್ಷದಿಂದ ಯಾವ್ಯಾವ್ರಿಗೆ ನಿಮ್ಗೆ ಜಾಬಲ್ಲಿ ಅಪಾಯಿಂಟ್ ಆಗಿದಾರಲ್ಲ, ಮುಂಬಡ್ತಿ ಈ ಕೊಡುವಂತ ಕೆಲಸಕ್ಕೆಲ್ಲ ರಿಸರ್ವೇಶನ್ ಬಂದೇ ಬರುತ್ತೆ, ಮಾಡಬೇಕಲ್ವಾ? ಸೊ ಇದನ್ನ ಎಲ್ಲೋ ಒಂದ್ ಕಡೆ ಅದನ್ನ ರಾಜಕೀಯವಾಗಿ ಬಳಕೆ ಮಾಡ್ಕೊಂಡಿವ್ರು ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಈಗ ನಾಲ್ಕು ರೆಡಿ ಇದೆ ಅಂತ ರಿಪೋರ್ಟ್ ಆದ್ಮೇಲೆ ತಗೊಂಡ್ ಮಾಡ್ಬೇಕಲ್ವಾ? ಇಂಪ್ಲಿಮೆಂಟ್ ಮಾಡೋದಕ್ಕೆ ಕ್ಯಾಬಿನೆಟ್ ನಡೀತಾ ಇದೆ, ತಗೊಂಡ್ ಮಾಡ್ಬೋದಲ್ಲ, ಮಾಡ್ತಾ ಇಲ್ಲ. ಇದು ಕೂಡ ನಾವು ಹೋರಾಟ ತಗೊಳ್ತೀವಿ, ಇವತ್ತು ಮಾಡಲೇಬೇಕು ಅನ್ನೋದು ನಮ್ಮ ಆಗ್ರಹ, ಬಿಜೆಪಿ ಆಗ್ರಹ ಇದು. ರೈಟ್ ಕಾಳೇನವರೇ, ಕರ್ನಾಟಕದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಏನೇ ಪಡ್ಕೋಬೇಕು ಅಂದರೆ ಬೇಸಿಕ್ ಮೂಲ ಸೌಕರ್ಯಗಳನ್ನು ಪಡ್ಕೋಬೇಕು ಅನ್ನೋದಾದರೆ, ಮೂಲ ಸೇವೆಗಳನ್ನು ಪಡ್ಕೋಬೇಕು ಅಂದರೆ ಹೋರಾಟ ಮಾಡಿನೇ ಪಡ್ಕೋಬೇಕಾ? ಬೇರೆ ವಿಧಿ ಇಲ್ವಾ? ಬೇರೆ ಅವಕಾಶನೇ ಇಲ್ವಾ? ಬೇರೆ ಅವಕಾಶನೇ ಇಲ್ಲ. ಯಾಕೆ ಅಂದರೆ ಈ ಯಾರು ಒಂದು ದೌರ್ಬಲ್ಯ ಅಂತ ಒಂದು ಆರ್ಥಿಕವಾಗಿ ಹಿಂದುಳಿದ ಅವ್ರಿಗೆ ಮಾತ್ರ ಬಡತನ ಇರೋದು ಯಾವುದೇ ಇಲ್ಲಿ ಕೆನ್ ಐ ಕಂಪೇರ್? ಈಗ ನೋಡಿ, ಒಳ ಮೀಸಲಾತಿ ವಿಚಾರದಲ್ಲಿ ಕಳೆದ 30 ವರ್ಷಗಳಿಂದ ನಿರಂತರ ಹೋರಾಟ, ಸಂಘಟನೆಯ ನಾಯಕರು ಬೀದಿಲಿದ್ದಾರೆ. ಈಗ ನೋಡಿ, ಹೋರಾಟ ಮಾಡ್ಕೊ ಬಂದಿಲ್ಲ, ನನ್ ಚೆನ್ನಾಗ್ ಗೊತ್ತು. ಅದು ಹೋರಾಟ ಅನ್ನೋದೊಂದು ಒಂದೆಲ್ಲ ಸೇರಿ ಹೋರಾಟ ಬೇರೆ ಮಾಡ್ಕೊಬರ್ತಾಯಿತ್ತು. ಈ 30 ವರ್ಷದ ಹೋರಾಟದಲ್ಲಿ ನಾವು ಇಲ್ಲಿ ಸಪ್ರೇಟ್ ಮಾಡ್ಬೇಕಿಲ್ಲಿ. ಯಾಕಂದ್ರೆ ಇಲ್ಲಿ ನಾವು ಇವಾಗ ಏನು ಒಳ ಮೀಸಲಾತಿ ಹೋರಾಟ ಮಾಡ್ತಾ ಇರೋದು ಎಡಗೈ ಸಮುದಾಯ ಮಾತ್ರ. ಆ 30 ವರ್ಷದಿಂದ ಅದು ಅಷ್ಟು ಪ್ರಚಾರದಲ್ಲಿ ಇವಾಗೆಲ್ಲ ಮೀಡಿಯಾ ಎಲ್ಲ ಸಾಮಾಜಿಕ ಜಾಲತಾಣ ಬಂದಿರುತ್ತೆ, ಎಲ್ಲರೂ ಗೊತ್ತಾಗ್ತದೆ ಅಷ್ಟೇ. ಹೇಳ್ಕೊಳಕ್ಕೆ ನಾವು ಈ ಸಂವಿಧಾನ ಬಂದಾಗಿಂದ ಹೋರಾಟ ಮಾಡ್ತಾ ಇದೀವಿ. ಯಾಕೆ ಈ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ ಅಂದ್ರೆ, ಬಿಜೆಪಿ ಮತ್ತೆ ಹಲವು ನಾಯಕರು ಪ್ರಸ್ತಾಪ ಮಾಡ್ದಂಗೆ ಈಗ ನೋಡಿ 4% ಗುತ್ತಿಗೆ ಕಾಮಗಾರಿಯಲ್ಲಿ ಒಂದು 4 ಜನ ಅಲ್ಪಸಂಖ್ಯಾತ ಸಚಿವರು, ಶಾಸಕರು ಅಲ್ಲಿದ್ದವರೆಲ್ಲ ಹೋದ್ರು, ಮಾತಾಡಿದ್ರು. ಈ ಬಜೆಟ್ ಅಲ್ಲಿ ನೋಡಿ ತಗೊಂಡ್ಬಿಟ್ರು 4%. ಇಲ್ಲ, ಅಲ್ಲಿ ಏನಾಗಿದೆ ಅಂದ್ರೆ ನಾವು ಬೇರೆ ಮುಸಲ್ಮಾನರು ಅಲ್ಪಸಂಖ್ಯಾತರಿಗೆ 4% ಏನು ಗುತ್ತಿಗೆದಾರಿಗೆ ನಾವು ರಿಸರ್ವೇಶನ್ ಕೊಟ್ಟು ಅಂತೀವಲ್ಲ, ಅಲ್ಲ ಅದೊಂದೇ ಸಮುದಾಯ ಇಲ್ಲ ಅಲ್ಲೂ. ಈ ನಾಲೆಜ್ ಇಲ್ಲ. ಒಂದ್ ನಿಮಿಷ, ನಾನು ಸ್ವಲ್ಪ ಮಾತಾಡ್ಬೇಕು. ಅಲ್ಲ ಸರ್, ನೀವು ಲಾಯರ್, ನಿಮಗ್ ಗೊತ್ತು ಆಯ್ತಾ? ನಾವಿಲ್ಲಿ ಜರ್ನಲಿಸ್ಟ್ ಗಳಿದೀವಿ, ನಮಗ್ ಗೊತ್ತು. ಇವರೆಲ್ಲ ಕಲ್ತವ್ರು, ಇವ್ರಿಗೆ ಗೊತ್ತು. ಆದ್ರೆ ಮುಖ್ಯಮಂತ್ರಿ ಘನತೆವೆತ್ತ ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರು ಅಂತ 4% ಮೆನ್ಷನ್ ಮಾಡ್ಬೇಕಾದ್ರೆ ಮುಸ್ಲಿಮರು ಅಂತ ಯಾಕೆ ಹೇಳ್ಬೇಕು? ಜೈನರಿದ್ದಾರೆ, ಸಿಖ್ರಿದ್ದಾರೆ, ಅದನ್ನ ಮೆನ್ಷನ್ ಮಾಡ್ಬೋದಿತ್ತಲ್ಲ. ನೀವು ಅದಿದ್ದಾರೆ, ಅವ್ರಿಗೂ ಅನ್ವಯಿಸ್ತದೆ. ಬಟ್ ಏನಂದ್ರೆ ನಾವು ಅರ್ಥ ಮಾಡ್ಕೊಂಡು ಹೇಳೋ ರೀತಿ ಇದೆಯಲ್ಲ, ತಿರುಚು ಇದು ನೋಡಿ, ವೋಟ್ ಎಜೆಂಡಾ ಇದೆಯಲ್ಲ, ವೋಟ್ ಅಜೆಂಡಾ ಈ ಮುಸಲ್ಮಾನರಿಗೇನೆ ಕೊಟ್ಟಿಲ್ಲ. ಅದ್ರಲ್ಲಿ ಎಷ್ಟು ಜನ ಉಪಜಾತಿಗಳಿದೆ ಅಲ್ಲೂ ನೋಡ್ಬೇಕಲ್ಲ ನಾವು. ಬಜೆಟ್ ಅಲ್ಲಿ ಇಲ್ಲ ಸರ್, ಅದು ಕನ್ಫ್ಯೂಸ್ ಮಾಡ್ಬಿಡಿ. ಬಜೆಟ್ ಅಲ್ಲಿ ಇರ್ತಕ್ಕಂಥದಕ್ಕೆ ನಿಮ್ಗೆ ಅಲ್ಪಸಂಖ್ಯಾತರಿಗೆ ಇರ್ತಕ್ಕಂಥ ಒಂದು ಇದನ್ನ ಕಲ್ಯಾಣ ಮೇಡಮ್ ಹೇಳ್ತಾರೆ, ಇಲ್ಲಿ ಅಲ್ಲಿ ಸಿಕ್ಕಿದ್ದಾರೆ, ಹೌದು, ಬುದ್ಧಿಸ್ಟ್ ಇದ್ದಾರೆ, ಶಿವಕುಮಾರ್ ಅವರು ಮೊನ್ನೆ ಮಾತಾಡ್ತಾ ಇರ್ಬೇಕಾದ್ರೆ ಹಿ ಕ್ಲಾರಿಫೈಡ್ ದಟ್ ಅಲ್ಪಸಂಖ್ಯಾತರು 4% ಅಂದ್ರೆ ನೋಡಿ, ಅಲ್ಲಿ ಬುದ್ಧರು ಇದ್ದಾರೆ, ಕ್ರೈಸ್ತರು ಇದ್ದಾರೆ, ಸಿಖ್ಖರು ಇದ್ದಾರೆ. ಇದರಲ್ಲಿ ಏನಾಗಿದೆ ಮೇಡಮ್, ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಯಾವುದೇ ಒಂದು ಧರ್ಮ ಆಧಾರಿತವಾಗಿ ರಿಸರ್ವೇಶನ್ ಕೊಡಬೇಕು ಅನ್ನೋದು ಇಲ್ಲ. ಅಂದ್ರೆ ಧರ್ಮಗಳಲ್ಲಿ ಇರ್ತಕ್ಕಂಥ ಪ್ರಕಾರ ಈಗ ಅದು ವಿಚಾರ ನೀವು ಟೈಮ್ ಇಲ್ಲ, 2 ನಿಮಿಷ ಗೊತ್ತಾ? ಇಲ್ಲ ಇಲ್ಲ, ಟೈಮ್ ನಾನು ಹೇಳಿ ಕೇಳಿ. ಇವತ್ತು ಕೇವಲ ವೋಟ್ ಬ್ಯಾಂಕಿಗೋಸ್ಕರ ಇವತ್ತು ಕಾಂಗ್ರೆಸ್ನವ್ರು ಏನಂದ್ರೆ ಎಲ್ಲ ಒಂದ್ ಕಡೆ ಧರ್ಮಕ್ಕೂ ಒಂದು ರಿಸರ್ವೇಶನ್. ನಾನು ಇಲ್ಲಿ ಯಾವ್ದು ಪಕ್ಷ ಅವತ್ತೇ ಗೊತ್ತಿತ್ತು ಅಂಬೇಡ್ಕರ್ ಅವ್ರಿಗೆ, ಇಲ್ಲಿ ಭಾರತದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆನಲ್ಲಿ ಕೆಳತ ವರ್ಗದ ಸಮುದಾಯಗಳಿಗೆ ಏನಿದೆ ಅದಕ್ಕೆ ಒಂದು ರಿಸರ್ವೇಶನ್ ಕೊಡಬೇಕು ಅಂತ ಇದ್ದಿದ್ದು. ಯಾವುದೇ ಧರ್ಮಕ್ಕೆ ಅವತ್ತಿನ ಇರ್ತಕ್ಕಂಥ ಒಂದು ಇದರಲ್ಲಿ ಅವ್ರಿಗೆ ಗೊತ್ತಿತ್ತು ಯಾವುದೇ ಒಂದು ಧರ್ಮಕ್ಕೆ ರಿಸರ್ವೇಶನ್ ಮಾಡಬಾರ್ದು ಅಂತ ಕಾನೂನಲ್ಲಿದೆ. ಅದು ಇವ್ರು ಮಾಡ್ತಾ ಇದಾರೆ, ಅದನ್ನ ಉಲ್ಲಂಘನೆ ಮಾಡಿ. ಸೊ ಇದು ಯಾವ ನೈತಿಕತೆ? ತಗೊಳ್ಳಿ, ಈಗ OBCಗೆ ತಗೊಳ್ಳಿ, 27% ಮಾಡಿದ್ರು. ಅಲ್ಲಿ OBC ಎಷ್ಟು ಜಾತಿ ಇದೆ ನಾವು ಫಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕಲ್ಲ. ಈಗ STಗೆ ಬಂದ್ವಿ,
ಅಲ್ಲಿ ಅಷ್ಟು 7.5 ಕೊಟ್ಟರು ಅವ್ರಿಗೆ. ಅಲ್ಲಿ ಅವರಲ್ಲಿ ಎಷ್ಟಿದೆ, ನಾವು ಎಷ್ಟು ಜಾತಿಗಳು ಸೇರಿಸ್ಬಿಟ್ಟು ಕೊಟ್ಟಿರೋದು ನೋಡಬೇಕಲ್ಲ. ಇಲ್ಲೇನಾಗಿರೋದು ಎಲ್ಲ ಬಿಟ್ಟು ಹೇಳ್ತಾ ಇದ್ದೀನಿ ಮೇಡಮ್, ಅದೆಲ್ಲ ಕ್ವಶನ್ ಇಲ್ಲಿ SC ST ಏನು ಮೀಸಲಾತಿ ಒಳ ಮೀಸಲಾತಿ ಎರಡೇ ನಾನು ಹೇಳೋದು. ಅದರಲ್ಲಿ ನನ್ನ ಕಣ್ಣಾಗಿ ಇವ್ರಿಗೆ ಏನು ಅದಕ್ಕೆ ಆಗಿಂದ ಹೋರಾಟ ಆಡ್ಕೊಂಡು ಬಂದಿಲ್ಲ. ಹೋರಾಟ ಇದು ಮಧ್ಯದಲ್ಲಿ ಇದಕ್ಕೆ ಒಂದು ರೂಪುರೇಷೆ ತಗೊಂಡ್ರು. ಯಾವಾಗ ಅಂದರೆ ಎಲ್ಲ ಜಾತಿಗಳು ತಂದು ಉಪಜಾತಿಗಳನ್ನ ಸೇರಿಸಿ ಮೆಜಾರಿಟಿ ಜಾಸ್ತಿಯಾಗಿ ಯಾರು ಜಾಬ್ಗಳು ಜಾಸ್ತಿ ತಗೊಳ್ತಾವ್ರೆ. ಈಗ ನೋಡಿ ಲಂಬಾಣಿಗಳು ಜಾಸ್ತಿ ಜಾಬ್ ಆಯಿತು. ತಗೊಳ್ಳಿ ನೀವು ನಮ್ಮ ಫಸ್ಟ್ ಎಲ್ಲ ಅವರೇ ಇದ್ದಾರೆ, ಬೋಯಿಸು ಇಲ್ಲ, ಇನ್ನೇನು ಬೇರೆ ಇನ್ನೊಂದು ಕಚ್ಚೋಕರ್ಮ ಅಂತ ಅದು ಇಲ್ಲ. ಕೆಲವು ಜಾತಿಗಳು ಇವರೆಲ್ಲೇನಾಯಿತು ಕಾಂಪಿಟೇಷನ್ ಹೆವಿ ಆದಾಗ ಇಲ್ಲೇನು ನೀವು ಹೇಳ್ದಂಗೆ ಪಾಪ ತುಂಬ ತೀರಾ ಒಂದು ಭಾಳ ಇನ್ನೂ ಲೋ ಮಾಡ್ತಿರೋದು ಅಂದರೆ ಇವರೇ. ಅವತ್ತು ಏನು ಈ ಕಸ ಗುಡಿಸೋರು, ಚಪ್ಪಲಿ ಹೊಲ್ದವರು ಎಲ್ಲ ಸಮಾನತೆ ಅಂದರೆ ಏನು ಭಾಳ ದುರದೃಷ್ಟ. ಇವತ್ತು ಅಷ್ಟೇ ಅವರೇ, ಇನ್ಯಾರು ಬೇರೆಯವ್ರು ಬಂದು ಲಿಂಗಾಯತರು ಬಂದು ಕಸ ಗುಡಿಸಲ್ಲ, ಬೀದಿ ಕಸ ಇತ್ತಲ್ಲ, ಸ್ಕಾವೆಂಜರ್ ಕಸ ಯಾರು ಮಾಡ್ತಾರೆ ಇವತ್ತು? ಬ್ರಾಹ್ಮಣ್ ಮಾಡ್ತಾರಾ? ಅವ್ರು ಹೇಳಕ್ಕೆ 10% ಕೊಟ್ಟರು. ಅದ್ರ ಬಗ್ಗೆ ನಾವು ಚಕಾರ ಇತ್ತಲ್ಲ, ಅದು ನಾವು ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಅಂಬೇಡ್ಕರ್ ಸಂವಿಧಾನದಲ್ಲಿ ಎಲ್ಲ ರಿಸರ್ವೇಷನ್ ಕೊಡಬೇಕಂತ ಪಾಲಿಸಿ ಇದೆ, ರೈಟ್ಸ್ ಇದೆ, ಕೊಟ್ಟಿದ್ದಾರೆ. ನಾನು ಬ್ರಾಹ್ಮಣರು ಕೊಟ್ಟರು, ಲಿಂಗಾಯತರು ಕೊಟ್ಟರು ನಾನು ಹೇಳಲ್ಲ. ಹಂಗಾಗಿ ಅವ್ರ ಕೆಲಸ ಏನು ಮಾಡ್ತಾರೆ ಅವ್ರು ಮಾಡ್ತಾರೆ. ನಾನು ಅವ್ರನ್ನೂ ವಹಿಸ್ಕೊಂಡು ಮಾತಾಡ್ತೇನೆ. ಅವ್ರು ಕೇಳ್ತಿದ್ದಾರೆ, ಅವ್ರಕ್ಕೂ ಕೇಳಲಿ. ನಾವು ಇಲ್ಲೇನು ರೈಟ್ಸ್ ಸಮುದಾಯ ಏನು ಹೇಳ್ತಾ ಇರೋದೇನೆಂದರೆ, ಯಾರೆಲ್ಲ ನಾವು ಅವ್ರ ಜೊತೆಲೆ ಏನು ವಲಯ ಮಾದಕ ಅಂತ ಎಷ್ಟೇ ಎಲ್ಲದೂ ಗುರುತಿಸೋದು. ನೀವು ಏನೇ ಕೇಸ್ ಆಗ್ತಿರೋ ನೋಡಿ, FIR ತೆಗೆದು ನೋಡಿ ಕೋರ್ಟಲ್ಲಿ ಪ್ರತಿಯೊಂದು FIR ಅಟ್ರಾಸಿಟಿ ಇರೋದು ಬೇರೆ 2 ವಾರ್ಡಲ್ಲಿ ನಿಂತಿರ್ತದೆ. ಆ 2 ವಾರ್ಡಲ್ಲಿ ಯಾರಿಗೆ ಬೋದ್ರು, ಇಲ್ಲೇನು ಬೋವಿಗೆ ಬೋದ್ರು, ಲಮ್ಮಣಿಗೆ ಬೋದ್ರು, ಕೊಚ್ಚಿಗೆ ಬೋದ್ರು ಅಂತ ಎಲ್ಲೂ ಇಲ್ಲ. ಯಾವ FIR ಇಲ್ಲ, ಯಾವ ಚಾರ್ಜ್ ಶೀಟ್ ಇಲ್ಲ, ಯಾವ ಅಟ್ರಾಸಿಟಿ ಕೋರ್ಟಲ್ಲಿ ಇಲ್ಲ, ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಇಲ್ಲ. ನಾನು ಹೇಳಿದಂದರೆ ಅವ್ರಿಗೆ ಅಷ್ಟು ಕೊಟ್ಟರೆ ನಾವು ಇಲ್ಲಿ ವಂಚಿತರ ಆಗ್ತೀವಿ. ಒಂದು ಕಡೆ ನಾವು ಮೊದಲೇ ಒಂದು ಇದು ಸೆಷನ್ ನಡೆದಿದೆ. ನಮ್ಮಲ್ಲಿ ನಾರ್ತಲ್ಲಿ ಏನು ಎಡಗೈ ಅಂತೀವಿ, ಸೌತಲ್ಲಿ ಅದು ಬಲಗೈ ಆಗಿರ್ತದೆ. ಏನು ಬಲಗೈ ಆ ಥರ ಒಂದು ಇಲ್ಲ ಆಮೇಲೆ ಇದಿಲ್ಲ. ಆ ಜಾತಿ ಗಣತಿನೂ ಸರಿಯಾಗಿ ಮಾಡಲಿಲ್ಲ, ಅವರು ಅವೈಜ್ಞಾನಿಕ ಮಾಡ್ಕೊಂಡು ಬಂದವ್ರೆ. ಮಾಡಿದ ತಕ್ಕಾಗಿ ಏನಾಗಿದೆ, ಏನೋ ಒಂದು ಸದಾಶಿವ ಆಯೋಗ ಒಂದು ವರದಿ ಯಾವ ಮಟ್ಟಕ್ಕೂ ಮಾಡ್ತು. ಸಡನ್ ಆಗಿ ಏನಾಯ್ತು, ಜನಕ್ಕೆ ಇಲ್ಲಿ ನೀವು ಹೇಳ್ದಂಗೆ ಈಗ ನಾವು ಅವರು ಅಧಿಕಾರ ಸೃಷ್ಟಿ ಬಿಟ್ಬಿಡೋದು. ಆಮೇಲೆ ಇಲ್ಲೇನೋ ಅಲ್ಲೋಕಲ್ಲ ಅಂತ ಲೀಗಲ್ ಆಗಿಲ್ಲ ಅಂತ ಹೇಳಿ ಏನೇನು ಮಾಡಿದ್ರು, ಇರೋವಂಥ ದೊಡ್ಡ ಏನು MP MLSಗಳು, ಕ್ಯಾಬಿನೆಟ್ ಮಿನಿಸ್ಟರ್ಗಳು ಮತ್ತು IPS ಆಫೀಸರ್ಸ್ ಎಲ್ಲ ಹೋಗಿ ಎಲ್ಲ ಪ್ರತಿಯೊಂದು ಜನ ಮೀಟಿಂಗ್ ಮಾಡಿದ್ರು. ಅವಾಗ ಇದಕ್ಕೊಂದು ರೂಪುರೇಷೆ ಕೊಡಬೇಕಂತ ಹೇಳಿ ಮಾಡಿದ್ರು. ಮತ್ತೆ ರೀತನಿಕೆ ಕೊಟ್ಟರು. ಕರೆಕ್ಟ್. ಅವಾಗ ಮಾಡಿ ಅವ್ರು ಮಾಡ್ತಾ ಇದ್ದಾರೆ. ಇನ್ನೇನು ಮುಗಿದು ಅಂತ್ಯದಲ್ಲಿ ಇದೆ. ಮತ್ತೆ ಕೆಣಕಿ ಕಿತಾಪತಿ ಮಾಡ್ಕೊಂಡು ಮತ್ತೆ ಕೋರ್ಟ್ಗೆ ಹೋಗುತ್ತೆ. ಎಷ್ಟು ವರ್ಷ ಹೋಗೋದು ಇದಕ್ಕೆ? ಇವಾಗ 30 ವರ್ಷ ಅಂದ್ರೆ ಇನ್ನು 30 ವರ್ಷ ಅಳಿಯದ. ಅದಕ್ಕೆ ಏನಿದೆ ಸದ್ಯಕ್ಕೆ ತಗೊಂಡು ಅಲ್ಲ, ಈ ಜನಪ್ರತಿನಿಧಿಗಳದ್ದು ಹೆಂಗೆ ಗೊತ್ತಾ ಸರ್, ಇಕ್ಕಟ್ಟಲ್ಲಿರೋದು ಒಂದು ಬಲಗೈ ಸಮುದಾಯ, ಒಂದು ಎಡಗೈ ಸಮುದಾಯ. ನಾನು ಹೇಳಿದ ಪ್ರಕಾರ ಅವ್ರಿಗೆ 6 ಕೊಟ್ಟರೆ ಇವ್ರಿಗೂ 6 ಕೊಡಬೇಕು, ಅವ್ರಿಗೆ 5 ಕೊಟ್ಟರೆ ಇವ್ರಿಗೆ 5 ಕೊಡಬೇಕು, ಅವ್ರಿಗೆ 7 ಕೊಟ್ಟರೆ ಇವ್ರಿಗೆ 7 ಕೊಡಬೇಕು. ಅವಾಗ ಇದು ತಡಸ್ತಾ ಬಿಡುತ್ತೆ. ಕರೆಕ್ಟ್. ಇದು ಬರೋದಿಲ್ಲ. ನೀವು ಸೊಲ್ಯೂಷನ್ ಇದೆ, ಮಾಡ್ತಾ ಇಲ್ಲ. ಶಿಷ್ಯ ಆಗಲ್ಲ ಇದು. ಆಮೇಲೆ ಬಹು ಸಮುದಾಯ ಬೇರೆ ಸಮುದಾಯ ಹೆಂಗಾರ ಬಿಡ್ಕೊಳ್ಳಿ, ಅದ್ರ ಬಗ್ಗೆ ನಾನು ಕೇಳಲ್ಲ. ಇದೊಂದು ಕೊಟ್ರೆ ಯಾರು ಮಿಸ್ತಾದಿ ಕೇಳ್ಕೊಂಬಂದ್ರೆ ಅವರು ನಮ್ಗೆ ನೋವಾಗಿದೆ, ನಾವು ಕಷ್ಟಪಟ್ಟಿದ್ದು ಅವ್ರು ಕೇಳ್ತಾವ್ರೆ, ಅವ್ರು ಕೇಳ್ತಾರೆ. ಇಲ್ಲಿ ಏನಿದೆ, ಇವರು ನೋವು ಪಟ್ಟಿದ್ದಾರೆ. ಇಲ್ಲಿ ಅವಾಗೇನೋ ಸ್ಕೂಲಲ್ಲಿ ನಾನು ಫಸ್ಟ್ ಹೇಳಿದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎರಡೇ ಚೆನ್ನಾಗ್ತಾ ಇತ್ತು. ಆದಿ ಕರ್ನಾಟಕ ಅನ್ನೋರು ಆದಿ ದ್ರಾವಿಡ ಮಾಡೋರು, ಆದಿ ದ್ರಾವಿಡ ಅನ್ನೋರು ಆದಿ ಕರ್ನಾಟಕ ಮಾಡೋರು ಸ್ಕೂಲಲ್ಲಿ. ಅವ್ರಿಗೆ ಅದನ್ನ ಯಾವ ಜಾತಿ ಅಂತ ಕೇಳಾಗ ಹಳ್ಳಿಗಳು ಗೊತ್ತಲ್ಲ, ಮಾಸ್ಟರ್ ಸಿಸ್ಟಮ್ ಹಂಗೆ ಇತ್ತು ಅವಾಗ. ಡಿಸ್ಕ್ರಿಮಿನೇಷನ್ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ, ಒಂದು ಉತ್ತಮವಾದಂಥ ಶಾಲೆಯಲ್ಲಿ RTE ಮೂಲಕ ಎಷ್ಟೋ ಜನ ಎಜುಕೇಷನನ್ನು ಪಡ್ಕೊಂಡಿದ್ದಾರೆ. ನೀವಾಗಲೇ ಉಲ್ಲೇಖ ಮಾಡ್ತಾ ಇದ್ರಿ, ಸೂರ್ಯಚಂದ್ರ ಇರೋವರೆಗೂ ಕೂಡ ಇದೇನು ಮುಗ್ದು ಹೋಗಲ್ಲ ಅಂತ. ಅಲ್ಲೂ ಕೂಡ ಈಗ ಅವ್ರು RTEಯಿಂದ ಹೋಗಿದ್ದಾರೆ ಅಂದಾಗ ನೋಡೋ ರೀತಿ ಬೇರೆ. ಇಲ್ಲ ಆ ಶಿಕ್ಷಣ ಸಂಸ್ಥೆಗಳು ಕೆಲವು ಗೌಪ್ಯತೆ ಮೇಂಟೈನ್ ಮಾಡ್ತವೆ. ನಾನು ಹೇಳ್ತೀನಿ, ನಾನು ಕೆಲವು ಕಡೆ ಹೋಗಿ ಬಂದಿದ್ದೆ, ಕ್ರಾಸ್ ಚೆಕ್ ಮಾಡಿದಿರಿ? ಚೆಕ್ ಮಾಡಿದ್ದೀವಿ. ಅಲ್ಲಿ ಆ ಹುಡುಗರು ಆ ಥರ ಬರ್ದಿರ್ತಾರ, ಏನು ಗೊತ್ತಾಗದಿರ್ತಾರ, ಮ್ಯಾನೇಜ್ ಮಾಡಿದ್ದಾರೆ. ಅಲ್ಲಿ ಸ್ಟೂಡೆಂಟ್ ಅದೆಲ್ಲ ಗೊತ್ತಾಗೋದು. ಪೇರೆಂಟ್ಸು ವಿತ್ ಟೀಚರ್ಸ್ ಫ್ಯಾಕಲ್ಟಿ ಅಷ್ಟೇ ಗೊತ್ತಾಗೋದು. ಸ್ಟೂಡೆಂಟ್ಗೆ ಏನು ಅವಾಲ ಆಮೇಲೆ ಗೊತ್ತಾಗೋದು ಅಪ್ ಟು 8 to 10 ಬಂದಾಗ. ರೈಟ್, ಅದ್ರ ಬಗ್ಗೆ ಡೀಟೇಲ್ಸ್ ತಗೊಳ್ತೀನಿ. ಸೊಲ್ಯೂಷನ್ ಏನು ಹಾಗಾದರೆ? ಈಗ 4 ತಿಂಗಳ ಒಳಗೆ ಆಗುತ್ತೆ ಅಂತ ಭರವಸೆ ಇಟ್ಕೋಬೋದಾ? ಮಾಡಲೇಬೇಕೀಗ. ಅವರು ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಸಂಕಷ್ಟ ಎದುರಾಗುತ್ತೆ. ಯಾಕಂದರೆ ಎಲೆಕ್ಷನ್ಗಳು ಬರ್ತವೆ. ಈಗ ಅದು ಯಾರ ಅವಧಿಲಿ ಅನ್ಕೋಬೋದು ನಾವು? ಸಿದ್ದರಾಮಯ್ಯನವರೇ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಜಾಸ್ತಿ ಐಂದ ಒಲವಿರೋದು. ಮಾಡಲಿ, ಒಳ್ಳೇದು, ಅವರು ಒಂದು ಹೆಸರು ತಗೊಳ್ಳಿ. ಬಟ್ ನಾವು ಹೇಳೋದು ಏನಂದರೆ, ಆ ಹೆಸರು ತಗೋಬೇಕು ಅನ್ನೋ ಭಾವನೆ ಇದೆ ಅಂತ ಅನ್ಸುತ್ತಾ? ಇದೆ ಅವ್ರಿಗೆ. ಯಾಕಂದರೆ ಅವರು ಒಂದು ರೀತಿ ಏನಂದರೆ, ಅವರು ಈಸ್ ಎ ವೆರಿ ಗುಡ್ ಪೊಲಿಟಿಷಿಯನ್. ಯಾಕಂದರೆ ಪೊಲಿಟಿಷಿಯನಲ್ಲಿ ಏನಂದರೆ ಓಟನ್ನ ಯಾವ ರೀತಿ ಡಿವೈಡ್ ಮಾಡಬೇಕು, ಅಕ್ವೈರ್ ಮಾಡಬೇಕು ಅನ್ನೋದ್ರಲ್ಲಿ ಸಿದ್ದರಾಮಯ್ಯನವರು ಮೇಲ್ಗೈ. ಈಗ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಹಿಂದೆನೇ. ಯಾಕಂದರೆ ಅವರು ಈಗ BJPಲಿ ಹಿಂದೂ ಮುಸ್ಲಿಮ್ ಅಂತ ಹೇಗೆ ಡಿವೈಡ್ ಮಾಡ್ತಾರೆ, ಇವರು
ಅಹಿಂದ ವರ್ಸಸ್ ಜಿಲೇಬಿ ಅಂತ ಗೌಡರು ಲಿಂಗಾಯತರು ಬ್ರಾಹ್ಮಣರು ಅಂತ ಡಿವೈಡ್ ಮಾಡ್ಕೊಂಡು ಇವರು ಬಂದಿದ್ದಾರೆ ಸಿದ್ದರಾಮಯ್ಯನವರು. ಅಂದರೆ ಡಿವೈಡ್ ಆ್ಯಂಡ್ ರೂಲಲ್ಲಿ ಇವರು ಏನು ಹಿಂದುಳಿದಿಲ್ಲ, ಇವರು ಮುಂದೆನೇ ಇರೋದು. ಹಂಗಿದ್ಮೇಲಾದರೂ ಇವಾಗ ಕೊಡಲಿ ಅವ್ರುಗಳಿಗೆ. ಈ ಥರ ಇಷ್ಟೆಲ್ಲ ಇವರು ಸುಮ್ಮನೆ ಬಾಯಿ ಮಾತಿಗೆ ಓಲೈಕೆ ಮಾಡೋದಲ್ಲ, ನಿಜವಾಗಿ ಕೊಡಿ ಅವ್ರಿಗೆ, ಸಮಾನತೆ ಕೊಡಿ, ನಿಜವಾಗಿ ಅವ್ರನ್ನ ಮೇಲ್ ತಗೊಬನ್ನಿ. ಸುಮ್ಮನೆ ನಿಮಗೆ ಇದು ಕೊಟ್ಬಿಟ್ಟಿದ್ದೀನಿ, 2,000 ರೂಪಾಯಿ ಕೊಟ್ಬಿಟ್ಟಿದ್ದೀನಿ, ಅಕ್ಕಿ ಕೊಟ್ಬಿಟ್ಟಿದ್ದೀನಿ, ಬಸ್ ಏನು ಎಲ್ಲ ಬಸ್ಸಲ್ಲಿ ಡೈಲಿ ಓಡಾಡ್ತಾರ? ಯಾರೋ ನೀಡಿರೋರು ಓಡಾಡ್ಕೋತಾರೆ, ಯಾರೋ ಇದಿರೋರು. ನಿಜವಾಗಿ ಈಗ SC/ST ಇದು 33,000 ಕೋಟಿ ಹಣ ಏನು ಮಾಡಿದ್ರು ಇವತ್ತು? ಇವರೇ ಇಟ್ಟವರು ಇವತ್ತು ಅವ್ರಿಗೇನೆ ಮೋಸ ಮಾಡ್ತಾ ಇದ್ದಾರೆ. ಈಗ ಅವ್ರ ಮೇಲೆ ಹೆಂಗೆ ಬರ್ತಾರೆ ಜನಾಂಗ? ಎಲ್ಲದಕ್ಕೂ ಮಿಕ್ಸ್ ಮಾಡ್ಬಿಟ್ಟು ನಾನು ಕೊಟ್ಟಿದ್ದೀನಿ ಅಂತ ಹೇಳಿ ಗ್ಯಾರಂಟಿಗಳು ಮಿಕ್ಸ್ ಮಾಡ್ಬಿಟ್ಟು 33,000 ಕೋಟಿ ಇವತ್ತು ಕೊಡ್ತಾರೆ. ಇವತ್ತು ಅವ್ರಿಗೆ ಈ ಫಿನಾನ್ಸ್ ರಿಯಾಲಿಟಿ ಅರ್ಥ ಆಗುತ್ತೆ. ಜನಸಾಮಾನ್ಯರಿಗೆ ಹೆಂಗಾಗುತ್ತೆ ಗೊತ್ತಾ? ತಳಮಟ್ಟದವ್ರಿಗೆ 2,000 ರೂಪಾಯಿ ಕೈಗೆ ಸಿಗ್ತಿದ್ಯಾ, ಸಾಕ್ ಬಿಡಪ್ಪ ಈ ಮೆಂಟಾಲಿಟಿ. ಇವತ್ತು ಮೊರಾರ್ಜಿ ದೇಸಾಯಿ ಶಾಲೆಗಳು ಜಾಸ್ತಿ ಆಗ್ಬೇಕಿತ್ತು, ಮೂಲ ಸೌಕರ್ಯಗಳು ಜಾಸ್ತಿ ಆಗ್ಬೇಕಿತ್ತು. ಎಷ್ಟೋ ಕಡೆ ಅಲ್ಲ ನಾನು ಹೇಳಿದ್ದು ಮೂಲಭೂತ ಸೌಕರ್ಯಗಳಿಗಾಗ್ಬೋದು. ನಾವೇನು ಅಲ್ಲ, ಈ ಸಮುದಾಯಕ್ಕೆ ಬಳಸುವ ಹಣಗಳು ಅದು ಡೆವಲಪ್ಮೆಂಟಲ್ ಹಣಗಳು. ಮೊರಾರ್ಜಿ ದೇಸಾಯಿ ಶಾಲೆಗಳು ಜಾಸ್ತಿ ಆಯ್ತಿದ್ದು, ಅದು ಜಾಸ್ತಿ ಆದ್ರೆ ಯಾರು ಹೋಗ್ತಿದ್ರು? ಆ ಜನಾಂಗಕ್ಕೆ ಇವತ್ತು ಶಾಲೆಗಳಿಗೆ ದುಡ್ಡಿಲ್ಲ, ಶಾಲೆಗಳಿಗೆ ಬಣ್ಣ ಹೊಡೆಯೋಕೆ ದುಡ್ಡಿಲ್ಲ, ಅವು ಮೇಂಟೆನೆನ್ಸ್ಗೆ ದುಡ್ಡಿಲ್ಲ, ಮಕ್ಳು ಸರಿಯಾಗಿ ಊಟ ಹಾಕಕ್ಕೆ ದುಡ್ಡಿಲ್ಲ, ಆ ಮೇಸ್ಟ್ರುಗಳಿಗೆ ದುಡ್ಡಿಲ್ಲ, ಕಾಂಟ್ರಾಕ್ಟಲ್ಲಿ ಟೀಚರ್ಸ್ಗಳು ತಗೊಳಕ್ಕೆ ದುಡ್ಡಿಲ್ಲ ಇವ್ರ ಹತ್ರ. ಈ ವ್ಯವಸ್ಥೆನ ತಂದಿಟ್ಟಾಗ ಸಮಾಜ ಹೆಂಗ್ ಉದ್ಧಾರ ಆಗುತ್ತೆ? ಈಗ ಆಯ್ತು, ಬಡವರು ಯಾವ ಸ್ಕೂಲ್ಗೆ ಹೋಗ್ತಾರೆ? ನಾನು ಹೇಳ್ತಾ ಇರೋದು ಇವತ್ತು ಕೇಳಿಲಿ, ಬಡವರು ಯಾವ ಸ್ಕೂಲ್ಗೆ ಹೋಗ್ತಾರೆ? ಸರ್ಕಾರಿ ಸ್ಕೂಲ್ಗೆ ಹೋಗ್ತಾರೆ. ಸರ್ಕಾರಿ ಸ್ಕೂಲಲ್ಲಿ ಟೀಚರ್ಸ್ ಇಲ್ಲ ಅಂದ್ಮೇಲೆ ನೀವು ಅಕ್ಕಿ ಕೊಟ್ರೆ ಏನ್ ಬಂತು, ನೀವು ಕರೆಂಟ್ ಕೊಟ್ರೆ ಏನ್ ಬಂತು, ಏನ್ ಕೊಟ್ರೆ ಬಂದು? ಫಸ್ಟ್ ಶಿಕ್ಷಣ ಕೊಡಿ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ವ್ಯವಸ್ಥೆ ಮಾಡಿ. ಅದನ್ನ ಮಾಡೋ ಯೋಗ್ಯತೆ ಇವ್ರಿಗಿಲ್ಲ. ಶಿಕ್ಷಣ ಆರೋಗ್ಯ ಕೊಟ್ರೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋತಾರೆ, ಅವ್ರ ಮಕ್ಕಳು ಅವ್ರ ಭವಿಷ್ಯ ಕಟ್ಕೋತಾರೆ. ಇವತ್ತು ಅಕ್ಕಿ ಕೊಡ್ತೀವಿ, ನಿಮ್ಗೆ ಬಸ್ ಕಳಿಸ್ತೀವಿ ಅಂದ್ಬಿಟ್ಟು, ದುಡ್ಡು ಕೊಡ್ತೀವಿ ಅಂದ್ಬಿಟ್ಟು ಶಿಕ್ಷಣಕ್ಕೆ ಹಣ ಕೊಡ್ತಾ ಇಲ್ವಲ್ಲ, ಅವ್ರೆಲ್ಲಿ ಹೋಗ್ತಾರೆ? ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಗೋವಿಂದರಾಜ್ ಅವರೇ, ಆ ಜನ ಸಮಸ್ಯೆಲಿ ಇರಬೇಕು. ಸಮಸ್ಯೆಲಿ ಇದ್ರೇನೆ ಆ ಲಾಸ್ಟ್ ಎಲೆಕ್ಷನ್ವರೆಗೂ ನಾವು ಮಾಡ್ತೀವಿ ಅಂತ ಹೇಳೋದು, ಅದೇ ಭರವಸೆ ತಗೊಂಡು ಓಟ್ ತಗೊಳ್ಳೋದು. ಅದು ನೀವು ಹೊರತಾಗಿಲ್ಲ ಅದಕ್ಕೆ? ಇಲ್ಲ, ಖಂಡಿತ ಇಲ್ಲ ಮೇಡಮ್. ನೋಡಿ, ನಾವು ಬಂದಂಥ ಸಂದರ್ಭದಲ್ಲಿ ಇವತ್ತಿರ್ತಕ್ಕಂಥ ಸಂವಿಧಾನದ ಕೆಳಗಡೆ ಏನೇನು ಸಾಧ್ಯತೆಗಳಿದ್ದಾವೆ ಎಲ್ಲ ಇದನ್ನ ಮುಗಿಸ್ಕೊಂಬಂದು ನೀವು ಚೆಕ್ ಮಾಡಿ, ಕ್ರಾಸ್ ಚೆಕ್ ಮಾಡಿ. ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ ಆ ಸಮುದಾಯಗಳಿಗೆ ಯಾವ ರೀತಿಯಾಗಿ ನ್ಯಾಯ ಕೊಡಬೇಕು, ಯಾವ ರೀತಿಯಾಗಿ ನೆಲ ಸಲ್ಲಿಸಿರವೆ ಅಂತ ನೀವು ಕ್ರಾಸ್ ಚೆಕ್ ಮಾಡಿ ಹೇಳಿ. ಆದರೆ ಇವತ್ತು ನಾನು ಹೇಳೋದೇನು ಅಂದರೆ, ಇವತ್ತು ನನ್ನ ಸಮಸ್ಯೆ ಅದೇ ಹೇಳ್ತಾ ಇದ್ರು, ಇವತ್ತು SC/ST ಹಾಸ್ಟೆಲ್ಗಳಲ್ಲಿ ಅವ್ರ ಸ್ಥಿತಿ ಯಾವ ರೀತಿ ಇದೆ ಮೇಡಮ್, ಭಾಳ ಗಂಭೀರ ಆಗಿದೆ. ಅವ್ರಿಗೆ ಸರಿಯಾದ ಒಂದು ಹಾಸಿಗೆ ದಿಮ್ಗಳು ಕೊಡ್ತಾ ಇಲ್ಲ, ಕಾಟ್ಗಳು ಕೊಡ್ತಾ ಇಲ್ಲ, ಊಟದ ಸಪ್ಲೈ, ಫುಡ್ಡೇ ಸಪ್ಲೈ ಆಗ್ತಾ ಇಲ್ಲ ಮೇಡಮ್. ಅವ್ರ ಬಿಲ್ಗಳು ಆಗ್ತಾ ಇಲ್ಲ. ಹಿಂದೆ ಯಾರು ಸಪ್ಲೈ ಮಾಡಿದಾರಲ್ಲ ಅವ್ರಿಗೆ ಬಿಲ್ಗಳು ಆಗಿಲ್ಲ ಅಂತ ಹೇಳ್ಬಿಟ್ಟು 4 ತಿಂಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾ ಒಳ ಮೀಸಲಾತಿ? ಇದು ನೋಡಿ ಮೇಡಮ್, ಫಸ್ಟ್ ಇರ್ತಕ್ಕಂಥ ವ್ಯವಸ್ಥೆನಲ್ಲಿ ಸರಿಯಾದ ರೀತಿಯಲ್ಲಿ ಸರಿಯಾದ ವ್ಯವಸ್ಥೆಗಳನ್ನ ಕೊಡುವಂತಕ್ಕೆ ಪ್ಲಾನ್ ಮಾಡಿ, ಇದ್ರ ಜೊತೆಯಲ್ಲಿ ಬರೋಂಥ ಈ ರೀತಿಯ ಒಂದು ಇಂಟರ್ನಲ್ ರಿಸರ್ವೇಶನ್ ಮಾಡಿಕೊಟ್ರೆ ಖಂಡಿತವಾಗ್ಲೂ ಆ ಸಮುದಾಯಕ್ಕೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಆದ್ರೆ ಇವತ್ತು ಎಲ್ಲ ಒಂದ್ ಕಡೆ ಅದೇ ನಾವ್ ಎಲ್ಲಿಗೆ ಬಂದ್ರು ಗ್ಯಾರಂಟಿ ಸಮಸ್ಯೆಗೆ ಬರುತ್ತೆ. ಈಗ ಲಿಂಕ್ ಆಗುತ್ತೆ ಗ್ಯಾರಂಟಿ. ಈಗ ನಾನು ಅದೇ ಅವಾಗಲೇ ಹೇಳ್ದಂಗೆ ಬಸ್ಸಲ್ಲಿ ಓಡಾಡೋರಿಗೆ ನೀವು ರಿಸರ್ವ್ ಇದ್ರ ಇಂಟರ್ನಲ್ ಮೀಸಲಾತಿ ಪ್ರಕಾರ ಯಾವ ಜನಕ್ಕೆ ಟಿಕೆಟ್ ಕೊಡ್ತಾ ಇದೆ ಅಂತ ಕೇಳಿ ಕೊಡಕ್ಕಾಗುತ್ತೆ ಮೇಡಮ್? ಕರೆಕ್ಟ್. ಸೊ ಇಂಥ ಪರಿಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಕೂತಿದೆ. ಅದೇ ರೀತಿ ಮೇಡಮ್, ನಾನು ಹಿಂದೆ ಸುಮಾರು ಈ ಪದ್ಮಭೂಷಣ ಈ ರೀತಿಯಾದ ಒಂದು ಅವಾರ್ಡ್ಗಳು ಕೊಡ್ತಾ ಇದ್ರು. ಅದು ಏನು ಅಂದ್ರೆ ಎಲ್ಲವನ್ನು ಇರೋರಿಗೆ ಎಲ್ಲ ಒಂದ್ ಕಡೆ ಹೋಗ್ತಾ ಇತ್ತು. ಈಗ ಮೋದಿಯವರ ನೇತೃತ್ವದಲ್ಲಿ ಎಲ್ಲ ಒಂದು ದೇಶದ ಮೂಲೆಯಲ್ಲಿ ಇರ್ತಕ್ಕಂಥ ಒಂದು ಸಾಮಾನ್ಯ ಪ್ರಜೆಗೂ ಗುರುತಿಸ್ಬಿಟ್ಟು ಆ ಸಮುದಾಯಕ್ಕೆ ಕೊಡುವಂಥ ಕೆಲಸನ ಮಾಡಿರ್ತಕ್ಕಂಥದ್ದೇ ಭಾರತೀಯ ಜನತಾ ಪಾರ್ಟಿ. ಅಂದ್ರೆ ಒಂದು ಕಾಮನ್ ಪೀಪಲ್ಗೂ ಆ ರೀತಿಯ ಒಂದು ಪ್ರಶಸ್ತಿಗಳು ಸಿಗುವಂತ ಇದು ಕಲ್ಪನೆ ಇಟ್ಕೊಂಡು ಇವತ್ತು ಕೊಡುವಂಥ ಕೆಲಸ ಮಾಡಿದ್ದು ಮೋದಿಯವರ ನೇತೃತ್ವ ಸರ್ಕಾರ. ಆ ರೀತಿಯಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ. ರೈಟ್. ಹರ್ಷದ ಕೂಳಕ್ಕೋಸ್ಕರ, ಹರ್ಷದ ಊಟಕ್ಕೋಸ್ಕರ ವರ್ಷದ ಕೂಳನ್ನು ಕಳ್ಕೊಂಡ್ರಂತೆ ಅನ್ನುವಂಥ ಭಾವನೆ. ಯಾಕಂದರೆ ಈಗ 2,000 ರೂಪಾಯಿ ಅಥವಾ ಇಲ್ಲಿ ಗೃಹಜ್ಯೋತಿ ಲಕ್ಷ್ಮಿಗೆ ಆಸೆ ಪಟ್ಕೊಳ್ತಾ ಇದ್ದರೆ ಒಳ ಮೀಸಲಾತಿ ಕನಸಾಗಿ ಉಳ್ಕೊಂಡ್ಬಿಡ್ಬೋದೇನೋ. ಹಾಗಾಗಿ ಸಮುದಾಯದ ಜನ ಕೂಡ ಎಚ್ಚೆತ್ಕೊಳ್ಬೇಕು ಕಾಳಯ್ಯನವರೇ. ಅಲ್ಲ, ಒಳ ಮೀಸಲಾತಿ ಎಂದರೆ ನಾವೇನು ಮಾಡಬೇಕಂದ್ರೆ, ಈಗ ಮೀಸಲಾತಿ ಬಗ್ಗೆ ಏನಿದೆ ಅದು ಟಾಪಿಕ್ ತಗೊಳ್ಳೋಣ. ಇಲ್ಲ ಈ ಒಂದು ನಾವೇನು ಏನು ಗ್ಯಾರಂಟಿ ಯೋಜನೆಗಳಿದೆ, ಅಲ್ಲ ಎವ್ರಿಥಿಂಗ್ ಲಿಂಕ್ ಇದೆ, ಇಲ್ಲ ಅಂತಲ್ಲ. ಅದರಲ್ಲಿ ಗೊಂದಲ ಸೃಷ್ಟಿ, ಇದನ್ನ ಬೇಕಾದ ಕಾಲ ಇನ್ನೂ ವಿಸ್ತರಣೆ ಆಗ್ಬೋದು. ಅಲ್ಲ ಅದಕ್ಕೆ ಅಂತ ಬೇರೆ ಆದಾಯದ ಕ್ರೋಢೀಕರಣ ಸಿಕ್ಕಾಬಟ್ಟೆ ಇಲ್ಲ. ಹೌದು. ನೀವು ಅಲ್ಲಿ ಮಾಡೋದಿರ್ಬೋದು, ಕೆಲವು ಕರೆಂಟ್ ಅಲ್ಲಿ ಕೆಲವರು ಕಿತ್ತಾಗ ಬೇರೆ ಮಾಡ್ಲಿ. ಈಗ ಕೆಲವ್ರು ಕೊಡ್ಬೇಕು, ಅದು ಅವಶ್ಯಕತೆ ಇರ್ಬೇಕಾದ್ರೆ ಕೊಟ್ಕೊಳ್ಳಿ, ನಾವೇನು ಅಭ್ಯಂತರ ಇಲ್ಲ. ಬಟ್ ಒಳ ಮೀಸಲಾತಿ ವಿಚಾರದಲ್ಲಿ ನಾನು ಇವಾಗ ಒಳ ಮೀಸಲಾತಿಯಿಂದ 3 ತಿಂಗಳು ಹೋಗುತ್ತೋ ಎಲ್ಲ ಬೇಗ ಮಾಡೋದು ಇನ್ನೂ ಒಳ್ಳೇದು. ನಾವು ಒಂದಷ್ಟು ಮಾಡ್ತಾರೆ, ನಮ್ಮ ಮೇಲೆ ಅವರ ವಿಶ್ವಾಸ
ವಿಶ್ವಾಸ ಇದೆ. ಜೊತೆಗೆ ಅದಾಗಿಲ್ಲ ಅಂದ್ರೂ ಏನು ಈ ಪ್ರಕ್ರಿಯೆಗಳು ಬ್ಯಾಕ್ಲಾಕ್ ಇರ್ಬೋದು, ಉದ್ಯೋಗದ ಪ್ರಕ್ರಿಯೆಗಳು ಇರ್ಬೋದು, ಅವೆಲ್ಲ ನಡೀಲಿ. ಆಮೇಲೆ ಏನು ಬಡ್ತಿ ಮಿಸ್ ಆದಿರೋ ಅದು ನಡೀಲಿ. ಎಲ್ಲ ಕೆಲಸಗಳು ಏನೋ ಅವ್ರಿಗೆ ಸಿಗ್ಬೇಕಾದ ಹೋಪ್ ಇಟ್ಕೋಬೋದಾ? ಹೋಪ್ ಇಟ್ಕೋಬೋದು, ಅವ್ರಿಗೆ ಕೊಡಲಿ ಮಾಡಲಿ ಅಂತ ನಮ್ಮ ಉದ್ದೇಶ. ರೈಟ್. ದಿನೇಶ್ ಅವರು, ಗೋವಿಂದರಾಜ್ ಅವರು, ಕಾಳೇನವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ರೈಟ್. ಕರ್ನಾಟಕ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದೆ. ಒಂದು ರೀತಿ ಸರ್ಕಾರವೇ ಸರ್ಕಾರಕ್ಕೆ ಆಗ್ರಹಿಸ್ತಾ ಇರುವ ಅಥವಾ ಬೇಡಿಕೆ ನೀಡುವಂತಹ ವಿಚಾರ ಸದ್ಯ ರಾಜ್ಯದಲ್ಲಿ ನಡೀತಾ ಇರುವುದು ಅದು ಒಳ ಮೀಸಲಾತಿ ವಿಚಾರಕ್ಕೆ. ಸೊ ಏನೊಂದು 3-4 ತಿಂಗಳಲ್ಲಿ ಆ ಪ್ರೋಸೆಸ್ ಆಗಬಹುದು ಅನ್ನುವಂಥ ಭರವಸೆಯನ್ನು ಇಟ್ಟುಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವಿಸುತ್ತಿಯ ಜೀವಾಳ.